ಹಲೋ ಸ್ಟೂಡೆಂಟ್ಸ್, ಫಸ್ಟ್ PUC ಮಾಡೆಲ್ ಪೇಪರ್ ಕರ್ನಾಟಕ PU ಬೋರ್ಡ್ ಇಂದ ರಿಲೀಸ್ ಮಾಡಿದ್ರಲ್ಲ, ಅದನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಬಯೋಲಜಿ, ಓಕೆನಾ? ಸೊ ಒಂದೊಂದಾಗಿ ಡೀಟೇಲ್ಸ್ ಇಂದ ಪಾರ್ಟ್ ಎ ಇಂದ ಕೊನೆಯ ತನಕನೂ ಎಲ್ಲಾನು ಹಾಟ್ಸ್ ಕ್ವೆಶನ್ ಕೊನೆ ತನಕನೂ ಡೀಟೇಲ್ ಆಗಿ ಒಂದೊಂದೇ ಆನ್ಸರ್ಸ್ ತಿಳ್ಕೊಂತ ಬರೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ಸೆಷನ್. ಸೊ ವೆಲ್ಕಮ್ ಟು ಬಾಟ್ನಿ ಬ್ಲೂಮ್ ಚಾನಲ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ 2 ಮೇನ್ಸ್ ಏನಿರುತ್ತೆ, MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸೊ ಡೀಟೇಲ್ ಆಗಿ ಒಂದೊಂದೇ ಆನ್ಸರ್ಸ್ ನೋಡ್ಕೊಂತ ಬರೋಣ. ನೋಡಿ, ಕ್ವೆಶನ್ ಏನ್ ಕೇಳಿದರೆ, ಪಾರ್ಟ್ ಎ ಫಸ್ಟ್ ಕ್ವೆಶನ್, ಇನ್ ಹೈರಾರ್ಕಲ್ ಕ್ಲಾಸಿಫಿಕೇಶನ್ ಆರ್ಡರ್ ಈಸ್ ಪ್ಲೇಸ್ಡ್ ಬಿಟ್ವೀನ್. ನೋಡಿ, ಆರ್ಡರ್ ಯಾವ್ದರ ಮಧ್ಯೆ ಇದೆ ಅಂತ ಕೇಳ್ತಾ ಇದ್ದಾರೆ. ನಾನು ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ ಮತ್ತೆ ಟ್ರಿಕ್ಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಶಾರ್ಟ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ. ಸೊ ಅದರಲ್ಲಿ ನಾನು ಸ್ಟಾರ್ಟಿಂಗಿಗೆನೆ ಇದನ್ನ ಹೇಳಿದ್ದೆ. ಏನು ಅಂತ ಅಂದ್ರೆ, ದಟ್ ಈಸ್ ಕೀಪ್ ಪಾಟ್ಸ್ ಕ್ಲೀನ್, ಅದರ್ವೈಸ್ family gets sick. ಹೌದಾ? ಸೊ ಇದ್ರಿಂದ ನಿಮಗೆ ಏನ್ ಗೊತ್ತಾಗುತ್ತೆ? ಆರ್ಡರ್ ಗೊತ್ತಾಯ್ತು, ಹೈರಾರ್ಕಲ್ ಆರ್ಡರ್, ಕಿಂಗ್ಡಮ್, ಫೈಲಮ್ ಆರ್ ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಹೌದಾ? ಸೊ ಹಂಗಾಗಿ ಅವ್ರು ಏನ್ ಕೇಳ್ತಿದ್ದಾರೆ, ಆರ್ಡರ್ ಯಾವ್ದರ ಮಧ್ಯ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆರ್ಡರ್ ಯಾವ್ದರ ಮಧ್ಯೆ ಇದೆ? ಕ್ಲಾಸ್ ಮತ್ತೆ ಫ್ಯಾಮಿಲಿ. ಸೊ ಫ್ಯಾಮಿಲಿ ಅಂಡ್ ಕ್ಲಾಸ್. ನೋಡಿ, ಕ್ಲಾಸ್ ಮತ್ತೆ ಫ್ಯಾಮಿಲಿ. ಸೊ ದಿಸ್ ಇಸ್ ದ ಆನ್ಸರ್. ಗೊತ್ತಾಯ್ತಾ? ಸೊ ನಿಮಗೆ ಇದು ಆರ್ಡರ್ ನೆನಪಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಕೀಪ್ ಪಾಟ್ಸ್ ಕ್ಲೀನ್, ಅದರ್ವೈಸ್ ಫ್ಯಾಮಿಲಿ ಗೆಟ್ ಸಿಕ್. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಕ್ಲಾಸ್, ಮೈಸಿಲಿಯಂ, ಫ್ರೂಟಿಂಗ್ ಬಾಡಿ? ಕ್ಲಾಸ್ ಯಾವ್ದು, ಮೈಸಿಲಿಯಂ ಯಾವ ರೀತಿ ಇದೆ, ಮೈಸಿಲಿಯಂನ ಕ್ಯಾರೆಕ್ಟರ್ ಏನು, ಮತ್ತೆ ಅದರಲ್ಲಿ ಫ್ರೂಟಿಂಗ್ ಬಾಡಿ ಯಾವ್ದಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿ ಯಾವ್ದಿದೆ ಆರ್ಡರ್ ಫಂಗೈ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಬಯೋಲಜಿಕಲ್ ಕ್ಲಾಸಿಫಿಕೇಶನ್ ಲೆಸನ್ ಇಂದ ಬಂದಿರುವಂತ ಕ್ವೆಶನ್ ಇದು. ನೋಡಿ, ಫಸ್ಟ್ ಹೇಳ್ತಿದ್ದಾರೆ ಫೈಕೋಮೈಸಿಟಿಸ್, ಆಮೇಲೆ ಸೆಪ್ಟೇಟ್ ಅಂತ ಹೇಳ್ತಿದ್ದಾರೆ. ನೋಡಿ, ಫೈಕೋಮೈಸಿಟಿಸ್ ಫಸ್ಟ್ ಯಾವ್ದ್ರಲ್ಲಿ ಫಂಗೈಯಲ್ಲಿ ಬರೋದು. ಸೊ ಇದರಲ್ಲಿ ಸೆಪ್ಟೇಟ್ ಇರೋದಿಲ್ಲ, ಮೈಸಿಲಿಯಂ. ಸೆಪ್ಟೇಟ್ ಮೈಸಿಲಿಯಂ, ಮೈಸಿಲಿಯಂ ಅಂತ ಅಂದ್ರೆ ನೋಡಿ ಹೈಫೆ, ಹೈಫೆನ ಗ್ರೂಪ್ ನೆಟ್ವರ್ಕ್ ಗೆ ಏನಂತ ಕರಿತೀವಿ, ಮೈಸಿಲಿಯಂ. ಸೊ ಈ ತರ ಹೈಫೆ ಇರ್ತದೆ. ಸೊ ಇದ್ರಲ್ಲಿ ಏನಾದ್ರೂ ನಾವು ಈ ತರ ಬ್ರಾಂಚಸ್ ನೋಡಿದ್ರೆ, ಸೆಪ್ಟಾ ಅಂದ್ರೆ ಏನು, ಈ ತರ ಕ್ರಾಸ್ ವಾಲ್ಸ್, ಆಮೇಲೆ ಇದರಿಂದ ಮತ್ತೆ ಇನ್ನೊಂದು ಈ ತರ ಬ್ರಾಂಚಸ್ ನೋಡಿದ್ರೆ ಇದಕ್ಕೆ ಏನಂತ ಕರಿತೀವಿ, ಸೆಪ್ಟೇಟ್ ಅಂಡ್ ಬ್ರಾಂಚ್ ಅಂತ. ಸೊ ಈ ತರ ಇರೋದಿಲ್ಲ. ಫೈಕೋಮೈಸಿಟಿಸ್ ಅಲ್ಲಿ ಏನಾಗುತ್ತೆ, ಸಿನೋಸಿಟಿಕ್ ಇರುತ್ತೆ. ಸಿನೋಸಿಟಿಕ್ ಅಂದ್ರೆ ಒಂದೇ ಹೈಫೆಯಲ್ಲಿ ಜಾಸ್ತಿ ನ್ಯೂಕ್ಲಿಯಸ್ ಇರುತ್ತೆ. ಗೊತ್ತಾಗ್ತಿದೆ? ಸೊ ಈ ತರ ಇರುತ್ತೆ. ಇದ್ರಲ್ಲಿ ಹಂಗಲ್ಲ, ಒಂದೊಂದ್ ಸೆಲ್ ಅಲ್ಲಿ ಒಂದೊಂದು ನ್ಯೂಕ್ಲಿಯಸ್ ಈ ರೀತಿ ಇರುತ್ತೆ. ಓಕೆನಾ? ಸೊ ಇದು ಮೈಸಿಲಿಯಂ, ಸೆಪ್ಟೇಟ್ ಮತ್ತೆ ಬ್ರಾಂಚ್ ಅಂತ ಕರಿತೀವಿ. ಇದಕ್ಕೆ ಸಿನೋಸಿಟಿಕ್ ಅಂತ ಕರಿತೀವಿ. ಓಕೆನಾ? ಸೊ ಈಗ ನೋಡಿ, ಫೈಕೋಮೈಸಿಟಿಸ್ ಅಲ್ಲಿ ಇದು ಇರೋದಿಲ್ಲ. ಓಕೆ, ನೆಕ್ಸ್ಟ್ ಆಸ್ಕೋಮೈಸಿಟಿಸ್ ಅಲ್ಲಿ ಸೆಪ್ಟೇಟ್ ಇರೋದಿಲ್ಲ. ಆಸ್ಕೋಮೈಸಿಟಿಸ್ ಅಲ್ಲಿ ಏನಿರುತ್ತೆ, ಸೆಪ್ಟಾ ಇರುತ್ತೆ. ಸೊ ಹಂಗಾಗಿ ಇದನ್ನು ಕೂಡ ರೂಲ್ ಔಟ್ ಆಯ್ತು. ಬೆಸಿಜೋಮೈಸಿಟಿಸ್ ಅಲ್ಲಿನೂ ಕೂಡ ಅಷ್ಟೇ, ಸೆಪ್ಟೇಟ್ ಇರುತ್ತೆ. ಹಂಗಾಗಿ ಇದನ್ನು ಕೂಡ ರೂಲ್ ಔಟ್ ಆಯ್ತು. ನೋಡಿ, ಫೈಕೋಮೈಸಿಟಿಸ್ ಅಲ್ಲಿ ಮಾತ್ರ ಸಿನೋಸಿಟಿಕ್, ಸೆಪ್ಟೇಟ್, ಸಿನೋಸಿಟಿಕ್ ಅಥವಾ ಸೆಪ್ಟೇಟ್ ಅಂತ ಕರಿತೀವಿ. ಈ ರೀತಿ ಇರುತ್ತೆ. ಬಿಟ್ರೆ ಆಸ್ಕೋ ಇಂದ ಮತ್ತೆ ಡ್ಯೂಟೆರೋಮೈಸಿಟಿಸ್ ತನಕ ಎಲ್ಲ, ಆಸ್ಕೋ, ಬೆಸಿಜೋಮೈಸಿಟಿಸ್, ಡ್ಯೂಟೆರೋಮೈಸಿಟಿಸ್ ಎಲ್ಲದಕ್ಕೂ ಏನಿರುತ್ತೆ, ಸೆಪ್ಟೇಟ್ ಹೈಫೆ ಇರುತ್ತೆ. ಓಕೆ, ಮೈಸಿಲಿಯಂ ಇರುತ್ತೆ. ಸೊ ಡ್ಯೂಟೆರೋಮೈಸಿಟಿಸ್ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್, ಅಂಡ್ ಏನಿರೋದಿಲ್ಲ, ಫ್ರೂಟಿಂಗ್ ಬಾಡಿ ಇರೋದಿಲ್ಲ. ಯಾಕಂದ್ರೆ ಇದರಲ್ಲಿ ಪರ್ಫೆಕ್ಟ್ ಸ್ಟೇಜ್ ಸೆಕ್ಷುಯಲ್ ಫೇಸ್ ಅನ್ನೋದೇ ಇರೋದಿಲ್ಲ. ಸೊ ಹಂಗಾಗಿ ಫ್ರೂಟಿಂಗ್ ಬಾಡಿನೂ ಕೂಡ ಇರೋದಿಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ಡಿ. ಓಕೆ, ಸೊ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಸೆಕೆಂಡ್ ಒನ್. ಬಯೋಲಜಿಕಲ್ ಕ್ಲಾಸಿಫಿಕೇಶನ್ ಇಂದ ಬಂದಿರುವಂತಹ ಕ್ವೆಶನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತು? ಸೊ ನೆಕ್ಸ್ಟ್ ನೋಡಿ, ಅನಿಮಲ್ ಕಿಂಗ್ಡಮ್ ಇಂದ ಬಂದಿರುವಂತಹ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಬಿಲಾಂಗ್ ಟು ಕ್ಲಾಸ್ ಆಸ್ಟಿಕ್ಟಿಸ್? ಆಸ್ಟಿಕ್ಟಿಸ್ ಗೆ ಯಾವ ಎಕ್ಸಾಂಪಲ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸ್ಕೋಲಿಯೋಡಾನ್ ಯಾವ್ದಕ್ ಬರುತ್ತೆ, ಕಾಂಡಕ್ಟಿಸ್ ಗೆ ಬರುತ್ತೆ. ಎಕ್ಸೋಕೇಟಸ್, ಆಸ್ಟಿಕ್ಟಿಸ್. ಹಿಪ್ಪೋಕ್ಯಾಂಪಸ್, ಆಸ್ಟಿಕ್ಟಿಸ್. ಓಕೆ, ನೆಕ್ಸ್ಟ್ ಇದು ಕಾಂಡಕ್ಟಿಸ್, ನೆಕ್ಸ್ಟ್ ಇದು ಆಸ್ಟ್ರಿಕ್ಟಿಸ್. ಸೊ ಆಸ್ಟ್ರಿಕ್ಟಿಸ್ ಗೆ ಬರುವಂತದ್ದು ಯಾವುದು, 2, 4 and 2, 3 and 5. 2, 3, 5. 2, 3, 5 ಯಾವ್ದಿದೆ, ಬಿ ಆಪ್ಷನ್. ಓಕೆ, ಸೊ 2, 3, 5 is the correct answer for third question. Next, read the following with regard to types study of rock and select the correct answer from the given options. Below given options. ಏನ್ ಹೇಳ್ತಾ ಇದ್ದಾರೆ ನೋಡಿ,
ಸೊ vas efferentia are 10 to 12 in number that arise from testis. ಇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು ಫ್ರಾಗ್. ಇಲ್ಲಿ ನೋಡಿದಾಗ the medulla oblongata passes through foramen magnum and continues as spinal cord. ಇದನ್ನು ಕೂಡ ಕರೆಕ್ಟ್ ಇದೆ. ಫ್ರಾಗ್ಸ್ ಆರ್ ಯೂರಿಕೋಟೆಲಿಕ್ ಅಂತ ಹೇಳ್ತಾ ಇದ್ದಾರೆ. ನೀವು ಫಾಸ್ಟ್ ಆಗಿ ಓದ್ಕೊಂಡು ಹೋದ್ರೆ ಎಕ್ಸಾಮ್ ಅಲ್ಲಿ ಇದು ಕರೆಕ್ಟ್ ಅಂತ ಹಾಕ್ಬಿಡ್ತಾ ಇದ್ರಿ. ಸೊ ಇಲ್ಲಿ ಏನಂತ ಅಬ್ಸರ್ವ್ ಮಾಡ್ತಿದ್ದೀರಾ, ಯೂರಿಯೋಟೆಲಿಕ್ ಇರ್ಬೇಕಿತ್ತು, ಬಟ್ ಏನಂತ ಕೊಟ್ಟಿದ್ದಾರೆ, ಯೂರಿಕೋಟೆಲಿಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ರೂಲ್ ಔಟ್ ಆಗುತ್ತೆ. ನೆಕ್ಸ್ಟ್, ಓವರೀಸ್ ಹ್ಯಾವ್ ನೋ ಫಂಕ್ಷನಲ್ ಕನೆಕ್ಷನ್ ವಿತ್ ಕಿಡ್ನೀಸ್. ಸೊ ಇದನ್ನು ಕೂಡ ಕರೆಕ್ಟ್ ಇದೆ. ಸೊ ಹಾಗಾಗಿ ಯಾವ ಆಪ್ಷನ್ ಅಂದ್ರೆ 1, 2 ಮತ್ತೆ 4 ಕರೆಕ್ಟ್ ಇರಬೇಕು. 1, 2 and 4, that is option D. Okay, so fourth question ಗೆ option D is the correct answer. Next question ನೋಡಿ, which of the following given options describe the graph correctly? ಇದು ನೋಡಿ ಯಾವ ಲೆಸನ್ ಇಂದ ಕೇಳ್ತಾ ಇದ್ದಾರೆ, ಎನ್ಸೈಮ್ಸ್, ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಎನ್ಸೈಮ್ ಪಾರ್ಟ್ ಇಂದ ಬಂದಿರುವಂತ ಕ್ವೆಶನ್. ಸೊ ಈ ಗ್ರಾಫ್ ಮೇಲೆ ಕೇಳ್ತಾ ಇದ್ದಾರೆ ಕ್ವೆಶನ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದು ಯಾವುದು ಅಂತಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದೆ. ಓಕೆ, ಸೊ ದಿಸ್ ಇಸ್ NCERT ಅಲ್ಲಿ ಕೊಟ್ಟಿರುವಂತ ಗ್ರಾಫ್ ಯಾವುದು ಅಂದ್ರೆ ಎಕ್ಸೋಥರ್ಮಿಕ್. ಸೊ ಎಕ್ಸೋಥರ್ಮಿಕ್ ಯಾವ್ದಾವ್ದಿದೆ, ಬಿ ಮತ್ತೆ ಸಿ ಇದೆ. ಸೊ ಬಿ ಮತ್ತೆ ಸಿ ಅಲ್ಲಿ ಯಾವ್ದು ಕರೆಕ್ಟ್ ಅಂತ ಈಗ ಅಬ್ಸರ್ವ್ ಮಾಡ್ಬೇಕು. ಎ ಏನಂತ ಹೇಳ್ತಾ ಇದ್ದಾರೆ ನೋಡಿ, ಎ ಅಂತ ಅಂದ್ರೆ ದಿಸ್ ಗ್ರಾಫ್ ಈಸ್ ಇನ್ ಪ್ರೆಸೆನ್ಸ್ ಆಫ್ ಎನ್ಸೈಮ್ಸ್. ಎನ್ಸೈಮ್ಸ್ ಇದ್ದಾಗ ಎನರ್ಜಿ ಕಡಿಮೆ ಯೂಸ್ ಆಗುತ್ತೆ. ಯಾಕಂದ್ರೆ ರಿಯಾಕ್ಷನ್ ಆಗ್ಬೇಕು ಅಂದ್ರೆ ಏನ್ ಎನರ್ಜಿ ಯೂಸ್ ಮಾಡ್ಕೋಬೇಕಲ್ಲ, ಅದು ಯಾವ್ದು ಪ್ರೊವೈಡ್ ಮಾಡ್ತಾ ಇದೆ, ಎನ್ಸೈಮ್. ಇಟ್ ಈಸ್ ಪ್ರೊವೈಡಿಂಗ್ ಕೆಟಲಿಟಿಕ್ ಆಕ್ಟಿವಿಟಿ. ಫಾಸ್ಟ್ ಆಗಿ ರಿಯಾಕ್ಷನ್ ಆಗ್ಲಿ, ನಾನೇ ಎನರ್ಜಿ ಕೊಡ್ತೀನಿ ಅಂತ ಎನ್ಸೈಮ್ ಎನರ್ಜಿ ಕೊಡುತ್ತೆ. ಸೊ ಹಂಗಾಗಿ ರಿಯಾಕ್ಷನ್ ಆಗ್ಬೇಕಾದ್ರೆ ದಟ್ ಈಸ್ ಸಬ್ಸ್ಟ್ರೇಟ್ ಇಂದ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕು ಅಂತ ಅಂದ್ರೆ ಇಲ್ಲಿರುತ್ತೆ ಸಬ್ಸ್ಟ್ರೇಟ್. ಓಕೆ, ಸೊ ಇಲ್ಲಿಂದ ನೆಕ್ಸ್ಟ್ ಏನಾಗಬೇಕು, ಪ್ರಾಡಕ್ಟ್. ಸಬ್ಸ್ಟ್ರೇಟ್ ಇಂದ ಪ್ರಾಡಕ್ಟ್ ಆಗ್ಬೇಕು ಅಂದ್ರೆ ಕಡಿಮೆ ಎನರ್ಜಿ ಬೇಕಾಗುತ್ತೆ ಎನ್ಸೈಮ್ ಇದ್ದಾಗ. ಸೊ ಇನ್ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಆಕ್ಟಿವೇಶನ್ ಎನರ್ಜಿ ಈಸ್ ಲೆಸ್, ಇನ್ ಆಬ್ಸೆನ್ಸ್ ಆಫ್ ಎನ್ಸೈಮ್ ಆಕ್ಟಿವೇಶನ್ ಎನರ್ಜಿ ಈಸ್ ಹೈ. ಸೊ ಇಲ್ಲಿ ಕರೆಕ್ಟ್ ಹೇಳ್ತಿದಾರ ನೋಡಿ, ಎ ಇನ್ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಅಂತ ಹೇಳ್ತಾ ಇದ್ರೆ ಚಿಕ್ಕ ಗ್ರಾಫ್, ಎನರ್ಜಿ ಇಷ್ಟೇ ಬೇಕಾಗುತ್ತೆ, ಕಡಿಮೆ ಬೇಕಾಗುತ್ತೆ. ದಟ್ ಈಸ್ ಕರೆಕ್ಟ್. ಇನ್ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಎ ಕರೆಕ್ಟ್, ಬಿ ಯಾವುದು, ಇನ್ ಆಬ್ಸೆನ್ಸ್ ಆಫ್ ಎನ್ಸೈಮ್ ಅಂಡ್ ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಫಿಫ್ತ್ ಕ್ವೆಶ್ಚನ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದ ಸಬ್ ಸ್ಟೇಜಸ್ ಆಫ್ ಪ್ರೊಫೇಸ್ 1 with respect to the given features. ನೋಡಿ, ಪ್ರೊಫೇಸ್ 1 ನ ಸ್ಟೇಜಸ್ ಮೇಲೆ ಬಹಳ ಸರಿ ನೀಟ್ KCET ಅಲ್ಲಿ ಕ್ವೆಶನ್ಸ್ ಬಂದಿದೆ. ನಾನು ಇದ್ರದ್ದು ಶಾರ್ಟ್ಸ್ ಕೂಡ ಮಾಡಿದ್ದೆ. ಕೀ ಪಾಯಿಂಟ್ಸ್ ಯಾವ್ದ್ಯಾವ್ದು ಈ ಪ್ರೊಫೇಸ್ 1 ನ ಸ್ಟೇಜಸ್ ಅಂದ್ರೆ ಎಲ್ಲಾ ಸ್ಟೇಜಸ್ ನ ಕೀ ಪಾಯಿಂಟ್ಸ್ ಏನೇನು ಅಂತ ಹೇಳಿ, ಮತ್ತೆ ನಿಮೋನಿಕ್ ಟ್ರಿಕ್ ಕೂಡ ಹೇಳಿದ್ದೆ ಈ ಸ್ಟೇಜಸ್ ನ ನೆನ್ಪಿಟ್ಕೊಳ್ಳಕ್ಕೆ. ಮತ್ತೊಂದ್ಸರಿ ಹೇಳ್ತೀನಿ. ಲೆಟ್ ಝೀವಾ ಪೇಂಟ್ ಧೋನೀಸ್ ಡಯಾಗ್ರಾಮ್. ಗೊತ್ತಾಯ್ತು, ಲೆಟ್ ಝೀವಾ ಪೇಂಟ್ ಧೋನೀಸ್ ಡಯಾಗ್ರಾಮ್. ಇಲ್ಲೇನಾಯ್ತು, ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕೆಟಿನ್, ಡಿಪ್ಲೋಟಿನ್, ಡಯಾಕೈನಸಿಸ್. ಲಾಸ್ಟ್ ವರ್ಡ್ ದೊಡ್ಡದಿರುತ್ತೆ. ಈ ಡಿ ಮತ್ತೆ ಡಿ ಗೆ ಕನ್ಫ್ಯೂಸ್ ಆಯ್ತು ಅಂತ ಅಂದ್ರೆ ಲಾಸ್ಟ್ ವರ್ಡ್ ಈಸ್ ಬಿಗರ್ ದ್ಯಾನ್ ಪ್ರೀವಿಯಸ್ ವರ್ಡ್. ಡಯಾಕೈನಸಿಸ್, ಇಟ್ಸ್ ಅ ಬಿಗ್ ವರ್ಡ್. ಓಕೆ, ಸೊ ಈ ತರ ನೀವು ನೆನ್ಪಿಟ್ಕೋಬಹುದು. ಲೆಟ್ ಝೀವಾ ಪೇಂಟ್ ಧೋನೀಸ್ ಡಯಾಗ್ರಾಮ್ ಅಂತ. ಓಕೆ, ಅಥವಾ ನೀವು ಏನಾದ್ರೂ ಸೆಂಟೆನ್ಸ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮಗೆ ಆರ್ಡರ್ಸ್ ನೆನಪಿರುತ್ತೆ. ಆರ್ಡರ್ಸ್ ನೆನಪಿದ್ರೆ ಅದರ ಫಂಕ್ಷನ್ ಕೂಡ ಒಂದಕ್ಕೊಂದು ಕರೆಕ್ಟ್ ಆಗಿ ಲಿಂಕ್ ಆಗುತ್ತೆ. ಯಾವ ರೀತಿ ನೋಡಿ, ಥಿನ್ ಥ್ರೆಡ್ ಕ್ರೋಮೋಸೋಮ್ಸ್ ವಿತ್ ಬೀಡೆಡ್ ಅಪಿಯರೆನ್ಸ್. ಕ್ರೋಮೋಸೋಮ್ಸ್ ಹಂಗೇನೆ ಯಾವ ತರ ಅಂದ್ರೆ ಹಿಸ್ಟೋನ್ಸ್ ಹಂಗೆ ಇರುತ್ತೆ, ಕ್ರೋಮೋಸೋಮ್ಸ್ ಕೂಡ ಹಂಗೆ ಇರುತ್ತೆ. ಸೊ ಈ ರೀತಿ ಸ್ಟ್ರಕ್ಚರ್ ಕಾಣಿಸ್ತಾ ಇರುತ್ತೆ. ಯಾವ್ದ್ರಲ್ಲಿ ಅಂದ್ರೆ ದಟ್ ಈಸ್ ಇಟ್ ಈಸ್ ಸೀನ್ ಇನ್ ಲೆಪ್ಟೋಟಿನ್. ಲೆಪ್ಟೋಟಿನ್ ಇದು ಕರೆಕ್ಟ್. ನೆಕ್ಸ್ಟ್, ಫಾರ್ಮೇಶನ್ ಆಫ್ ಅಪಿಯರೆನ್ಸ್ ಆಫ್ ರಿಕಾಂಬಿನೇಷನ್ ನಾಡ್ಯೂಲ್ಸ್. ನೋಡಿ, ರಿಕಾಂಬಿನೇಷನ್ ನಾಡ್ಯೂಲ್ಸ್ ಯಾವಾಗ ಕಾಣಿಸುತ್ತೆ ಅಂತ ಅಂದ್ರೆ ಸಿನಾಪ್ಟಮ್ನಿಮಲ್ ಕಾಂಪ್ಲೆಕ್ಸ್ ಬಂದ್ಮೇಲೆ ಯಾವಾಗ ಕ್ರಾಸಿಂಗ್ ಓವರ್ ಸ್ಟಾರ್ಟ್ ಆಗ್ಬೇಕು, ಕ್ರಾಸಿಂಗ್ ಓವರ್ ಆಗ್ಬೇಕು, ಅವಾಗ ಇಲ್ಲಿ ರಿಕಾಂಬಿನೇಷನ್ ನಾಡ್ಯೂಲ್ಸ್ ಕಾಣಿಸುತ್ತೆ. ಸೊ ಹಂಗಾಗಿ ಇದು ಕಾಣಿಸೋದು ಯಾವ್ದ್ರಲ್ಲಿ ಅಂತಂದ್ರೆ ಪ್ಯಾಕೆಟಿನ್ ಅಲ್ಲಿ. ನೆಕ್ಸ್ಟ್, ಫಾರ್ಮೇಶನ್ ಆಫ್ ಬೈವ್ಯಾಲೆಂಟ್ಸ್ ಅಥವಾ ಟೆಟ್ರಾಡ್ಸ್. ಸೊ ಈ ರೀತಿ ಕಂಡೀಷನ್ ಗೆ ನಾವು ಏನಂತ ಕರಿತೀವಿ, ಬೈವ್ಯಾಲೆಂಟ್ಸ್, ಟೆಟ್ರಾಡ್ಸ್. ಅದು ಎಲ್ಲಿ ಕಾಣಿಸುತ್ತೆ ಅಂತ ಅಂದ್ರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ದಟ್ ಈಸ್ ಫಾರ್ಮೇಶನ್ ಎಲ್ಲಿ ಆಗುತ್ತೆ ಅಂತಂದ್ರೆ ದಟ್ ಈಸ್ ಝೈಗೋಟಿನ್. ಬಟ್ ಕ್ಲಿಯರ್ ಆಗಿ ಕಾಣಿಸೋದು ಪ್ಯಾಕೆಟಿನ್. ಓಕೆನಾ? ನೆಕ್ಸ್ಟ್ ಏನ್ ಹೇಳ್ತಾರೆ, ಟರ್ಮಿನಲೈಸೇಷನ್ ಆಫ್ ಕಯಾಸ್ಮೆಟಾ. ನೋಡಿ, ಕಯಾಸ್ಮೆಟಾ ಟರ್ಮಿನಲೈಸೇಷನ್ ಆಗೋದು ಯಾವ್ದ್ರಲ್ಲಿ ಅಂತಂದ್ರೆ ಡಯಾಕೈನಸಿಸ್ ಅಲ್ಲಿ. ಓಕೆ, ಕ್ರಾಸಿಂಗ್ ಓವರ್ ಆಗಿರುತ್ತಲ್ಲ ಅದು ಫಿನಿಶ್ ಆಗೋದು. ಅಪಿಯರೆನ್ಸ್ ಆಫ್ ಕಯಾಸ್ಮೆಟಾ ಯಾವ್ದ್ರಲ್ಲಿ, ಡಿಪ್ಲೋಟಿನ್ ಅಲ್ಲಿ. ಓಕೆ, ಸೊ ಈಗ ನೋಡಿ ಕರೆಕ್ಟ್ ಆಗಿ ಯಾವ್ದು ಬರುತ್ತೆ, ಫಸ್ಟ್ ಲೆಪ್ಟೋಟಿನ್, ಸೆಕೆಂಡ್ ಪ್ಯಾಕೆಟಿನ್, ಥರ್ಡ್ ಝೈಗೋಟಿನ್, ಫೋರ್ತ್ ಡಯಾಕೈನೆಸಿಸ್ ಅಂಡ್ ಫಿಫ್ತ್ ಡಿಪ್ಲೋಟಿನ್. ಗೊತ್ತಾಗ್ತಿದೆ? ಸೊ ಆನ್ಸರ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ಸಿಕ್ಸ್ತ್ ಕ್ವೆಶನ್. ನೆಕ್ಸ್ಟ್,
ATP and NADPH photosynthesis lesson ಇಂದ ಕೇಳ್ತಾ ಇದ್ದಾರೆ. Produced in light reaction of photosynthesis by the movement of electrons in ETC are used immediately for. ನೋಡಿ ಏನಂತ ಹೇಳ್ತಾ ಇದ್ದಾರೆ, ATP ಮತ್ತೆ NADPH ಲೈಟ್ ರಿಯಾಕ್ಷನ್ ಇಂದ ಬಂದಿರುತ್ತಲ್ವಾ. ETC ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಂತಂದ್ರೆ ಇಲ್ಲಿ ಯಾವುದು ಅಂದ್ರೆ ಆಸ್ಮೋಸಿಸ್ ಥಿಯರಿಯಲ್ಲಿ. ಓಕೆ, ಸೊ ಅದರಲ್ಲಿ ಏನು ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಾನ್ಸ್ ಲ್ಯೂಮನ್ ಒಳಗಡೆ ಬಂದು ಯಾವ ರೀತಿ ATP ಪ್ರೊಡ್ಯೂಸ್ ಆಯ್ತು ಮತ್ತೆ NADPH ರಿಡಕ್ಟೇಸ್ ಇರೋದ್ರಿಂದ ಯಾವ ರೀತಿ NADPH ಪ್ರೊಡ್ಯೂಸ್ ಆಯ್ತು ಅದು ನೆಕ್ಸ್ಟ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವಾಗ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಡಾರ್ಕ್ ರಿಯಾಕ್ಷನ್ ಅಲ್ಲಿ ಫುಡ್ ಪ್ರೊಡ್ಯೂಸ್ ಆಗಕ್ಕೆ. ಫುಡ್ ಅಂತ ಅಂದ್ರೆ ಏನು, ಇಲ್ಲಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ಬೇಕು. ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ಬೇಕು ಅಂತಂದ್ರೆ ಕಾರ್ಬನ್ ಸೋರ್ಸ್ ಇರಬೇಕು. ಸೊ ಈ ಪ್ರೊಸೆಸ್ಗೆ ಏನಾಗುತ್ತೆ, ಡಾರ್ಕ್ ರಿಯಾಕ್ಷನ್ ಗೆ ಏನ್ ಬೇಕು, ಲೈಟ್ ರಿಯಾಕ್ಷನ್ ಪ್ರಾಡಕ್ಟ್ಸ್ ಬೇಕು. ದೀಸ್ ಟು ಆರ್ ನೋನ್ ಆಸ್ ಅಸಿಮಿಲೇಟರಿ ಪವರ್ಸ್. ಯಾವುದು, ATP ಮತ್ತೆ NADPH. ಸೊ ನೋಡಿ ಫಸ್ಟ್ ಏನ್ ಹೇಳ್ತಾ ಇದ್ರೆ ಆಕ್ಸಿಡೇಷನ್ ಆಫ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಕಾರ್ಬೋಹೈಡ್ರೇಟ್ ಆಕ್ಸಿಡೇಷನ್ ಆಗಲ್ಲ, ಇಲ್ಲಿ ರಿಡಕ್ಷನ್ ಆಗುತ್ತೆ. ನೆಕ್ಸ್ಟ್, ಸಿಂಥಸಿಸ್ ಆಫ್ ಶುಗರ್ ಇನ್ ಬಯೋಸಿಂಥೆಟಿಕ್ ಫೇಸ್. ಇದು ಕರೆಕ್ಟ್. ಬಯೋಸಿಂಥೆಟಿಕ್ ಫೇಸ್ ಅಂತ ಯಾಕೆ ಕರಿತಾ ಇದೀವಿ, ಸಿಂಥಸಿಸ್ ಏನಾಗುತ್ತೆ, ಬಯೋಮಾಲಿಕ್ಯೂಲ್ ಸಿಂಥಸಿಸ್ ಆಗುತ್ತೆ. ಬಯೋಮಾಲಿಕ್ಯೂಲ್ ಯಾವುದು, ಇಲ್ಲಿ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ಅಂದ್ರೆ ಯಾವುದು, ಗ್ಲೂಕೋಸ್ ಸಿಂಥಸಿಸ್ ಆಗುತ್ತೆ. ಹಾಗಾಗಿ ಡಾರ್ಕ್ ರಿಯಾಕ್ಷನ್ ಏನಂತ ಕರಿತೀವಿ, ಬಯೋಸಿಂಥಸಿಸ್ ಫೇಸ್ ಅಂತಾನೂ ಕೂಡ ಕರಿತೀವಿ. ನಾನು ಕೆಲ್ವಿನ್ ಸೈಕಲ್ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನ್ನ ಚಾನಲ್ ನಲ್ಲಿ. ಅದು ಫೋಟೋಸಿಂಥಸಿಸ್ ಅಂತ ಹೇಳಿ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಹೋಗ್ಬಿಟ್ಟು ನೀವು ನೋಡಿ. ಓಕೆ, ನೆಕ್ಸ್ಟ್, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇದನ್ನು ಕೂಡ ಕರೆಕ್ಟ್. ಕಾರ್ಬನ್ ಡೈಆಕ್ಸೈಡ್ ರಿಡ್ಯೂಸ್ ಆಗಬೇಕು ಅಂದ್ರೆ ಅಲ್ಲಿ ATP ಮತ್ತೆ NADPH ಬೇಕಾಗುತ್ತೆ. ಸೊ ಬೋತ್ B and C is the correct answer for 7th question. Okay, 7th question ಗೆ ಯಾವ್ದು ಕರೆಕ್ಟ್ ಆನ್ಸರ್, D is the correct answer. Next, refer the given equation. ಈ ಈಕ್ವೇಶನ್ ರೆಸ್ಪಿರೇಷನ್ ಲೆಸನ್ ಇಂದ ಕೇಳ್ತಾ ಇರೋದು. ರೆಸ್ಪಿರೇಟರಿ ಕೋಶಂಟ್ ಅಂತ ಇದೆ ಅಲ್ಲ, ಲಾಸ್ಟ್ ಗೆ ಆ ಟಾಪಿಕ್ ಇಂದ ಕೇಳ್ತಿರೋಂಥದ್ದು ಕಾನ್ಸೆಪ್ಟ್ ಇದು. ಸೊ ನೋಡಿ, ಈ ಏನು ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು. ಸೊ ದೇ ಆರ್ given this reaction from fats. ಗೊತ್ತಾಗ್ತಿದೆ, ಫ್ಯಾಟ್ಸ್ ಅಲ್ಲಿ ಯಾವುದು ಅಂದ್ರೆ ಟ್ರೈಪಾಲ್ಮೆಟಿನ್ ಇಂದು. ಸೊ ಇದಕ್ಕೆ ಆನ್ಸರ್ ಏನಿದೆ, 0.7. ಓಕೆ, ಸೊ RQ ವ್ಯಾಲ್ಯೂ ಏನು ಈ ರಿಯಾಕ್ಷನ್ ಇಂದು ಅಂತಂದ್ರೆ 0.7 ಇದೆ. ಓಕೆ, ಸೊ NCERT ಅಲ್ಲಿ ಕೊಟ್ಟಿರೋದು RQ ಹತ್ರ 2 ರಿಯಾಕ್ಷನ್ ಮಾತ್ರ. ಒಂದು ಕಾರ್ಬೋಹೈಡ್ರೇಟ್ಸ್ ಅಂತ ಕೊಟ್ಟಿದ್ದಾರೆ, 1 ವ್ಯಾಲ್ಯೂ ಇದೆ. ಇನ್ನೊಂದು ಫ್ಯಾಟ್ಸ್ ಟ್ರೈಪಾಲ್ಮೆಟಿನ್ ಅಂತ ಕೊಟ್ಟಿದ್ದಾರೆ. ಸೊ ಈ ರಿಯಾಕ್ಷನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಅಥವಾ ನಿಮಗೆ ಕನ್ಫ್ಯೂಸ್ ಇತ್ತು ಅಂತಂದ್ರೆ ಈಸಿಯಾಗಿ ಏನ್ ಮಾಡ್ಬೋದು, ಕಾರ್ಬನ್ ಡೈಆಕ್ಸೈಡ್ ಎವಾಲ್ವ್ಡ್ ಮತ್ತೆ ಆಕ್ಸಿಜನ್ ಯುಟಿಲೈಸ್ಡ್ ಅಂದ್ರೆ CO2 ಇನ ವ್ಯಾಲ್ಯೂ ಮತ್ತೆ ಆಕ್ಸಿಜನ್ ಇನ ವ್ಯಾಲ್ಯೂ ಎರಡೂನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನ್ ಆನ್ಸರ್ ಸಿಗುತ್ತಲ್ಲ, ದಟ್ ಈಸ್ 0.7. ಗೊತ್ತಾಗ್ತಿದೆ. ಸೊ ದಟ್ ಈಸ್ ಫಾರ್ 8th question. B is the correct answer. Next, efficiency index of geometrical growth is the ability to produce. Okay, that is plant growth and development ಇಂದ ಕೇಳ್ತಿರುವಂತ ಕ್ವೆಶನ್. ಇದರಲ್ಲಿ geometrical growth ಅಲ್ಲಿ ಈಕ್ವೇಶನ್ ಬರುತ್ತೆ ಅಲ್ಲ, ಸೊ ಈ ಈಕ್ವೇಶನ್ ಅಲ್ಲಿ R ಅಂತಂದೇಳಿ ಇರುತ್ತೆ, ದಟ್ ಈಸ್ ರಿಲೇಟಿವ್ ಗ್ರೋತ್. ಸೊ ಅದು ಯಾವ ರೀತಿ ಗ್ರೋತ್ ಅಂತ ಅಂದ್ರೆ ಏನು ಅಂದ್ರೆ, ದಟ್ ಈಸ್ ನ್ಯೂ ಪ್ಲಾಂಟ್ ಮೆಟೀರಿಯಲ್. ಹೊಸ ಪ್ಲಾಂಟ್ ಮೆಟೀರಿಯಲ್ ಏನು ಗ್ರೋತ್ ಆಗ್ತಿರುತ್ತಲ್ಲ ಅದಕ್ಕೆ ನಾವು R ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಇದು ಈಕ್ವೇಶನ್ ನ ಎಕ್ಸ್ಪ್ಲನೇಷನ್ ಇದೆ ಅಲ್ಲ, ಅಲ್ಲೇನೆ ಸಿಗುತ್ತೆ. ಸೊ 9th ಗೆ ಕರೆಕ್ಟ್ ಯಾವುದು, C is the correct option. ನೆಕ್ಸ್ಟ್, ಡ್ಯೂರಿಂಗ್ ಎಕ್ಸ್ಪಿರೇಷನ್ ಪ್ರಾಸೆಸ್ ಆಫ್ ಬ್ರೀತಿಂಗ್. ಇದರಲ್ಲಿ ಏನಾಗುತ್ತೆ, ಥೊರಾಸಿಕ್ ವಾಲ್ಯೂಮ್ ಇನ್ಕ್ರೀಸಸ್ ಅಂಡ್ ಡಯಾಫ್ರಾಗಮ್ ಕಾಂಟ್ರಾಕ್ಟ್ಸ್. ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸ್ ಆಗುತ್ತೆ. ಸೊ ಇದು ರೂಲ್ ಔಟ್ ಆಯ್ತು. ನೆಕ್ಸ್ಟ್, intrapulmonary pressure increases above the atmospheric pressure. So this is correct. Next, sternum is present at a normal position. This is also correct. So what is the answer here, B and C. 10th ಗೆ correct answer ಯಾವುದು, B and C is the correct answer. Next, arrange the given steps of human respiration in the sequence they occur. So ಇದರ sequence ಮೇಲೆ question ಕೇಳ್ತಾ ಇದ್ದಾರೆ. So first ಯಾವ್ದಾಗುತ್ತೆ, that is pulmonary ventilation, by which atmospheric air is drawn in and CO2 rich alveolar air is released out. So this is the first one. Next ಏನಾಗುತ್ತೆ, diffusion of gases, oxygen and carbon dioxide across the alveolar membrane. So ಇದು second ಆಗುತ್ತೆ. Next ಏನಾಗುತ್ತೆ, transport of gases by the blood ಆಗುತ್ತೆ. Next ಯಾವ್ದಾಗುತ್ತೆ, diffusion of oxygen and carbon dioxide between the blood and tissue. ಅದಾದ್ಮೇಲೆ ಲಾಸ್ಟ್ ಗೆ ಯುಟಿಲೈಸೇಷನ್ ಆಫ್ ಆಕ್ಸಿಜನ್ ಬೈ ದ ಸೆಲ್ಸ್ ಫಾರ್ ಕ್ಯಾಟಬೋಲಿಕ್ ರಿಯಾಕ್ಷನ್ ಅಂಡ್ ದ ರಿಸಲ್ಟೆಂಟ್
ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಇದು ಕರೆಕ್ಟ್ ಪ್ರೊಸೀಜರ್, process ಕರೆಕ್ಟ್ ಸ್ಟೆಪ್ಸ್ ಆಗುತ್ತೆ. ಸೊ ಹಾಗಾಗಿ 4 1 2 5 3. ಸೊ ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ನೆಕ್ಸ್ಟ್ ಇದು ಫಿಫ್ತ್. ಸೊ ಕರೆಕ್ಟ್ ಆಪ್ಷನ್ ಈಸ್ ಎ. ಸೊ ಎ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ 11th ಕ್ವೆಶ್ಚನ್. ಗೊತ್ತಾಯ್ತು? ಸೊ 11th ಗೆ ಎ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ನೋಡಿ, ಸುಪೀರಿಯರ್ ವೀನಾ ಕೇವಾ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ದಟ್ ಈಸ್ brings deoxygenated blood from upper part of the body to right atrium. So idu illige. Next, inferior vena cava. Inferior vena cava antandre this one. Yavdu? Brings deoxygenated blood from lower part of the body to right atrium. So idu illige. Next, pulmonary artery. Pulmonary artery antandre yavdu? Carries deoxygenated blood. Next, pulmonary vein antandre yavdu? Carries oxygenated blood. So correct answer is which one? B. Okay, B is the correct answer. Next, choose the mismatched part of the nephron with its function. Nephron ina function mele keliranta question. Bowman's capsule inu glomerular filtration, that is correct. PCT reabsorption of sodium and potassium correct ಆಗುತ್ತೆ. DCT reabsorption of glucose ಅಂತ ಹೇಳಿದ್ದಾರೆ. ಅಲ್ಲ, ಇಲ್ಲೇನಾಗುತ್ತೆ? ಸೋಡಿಯಂ ಮತ್ತೆ ವಾಟರ್ ಆಗುತ್ತೆ. ಎಲೆಕ್ಟ್ರೋಲೈಟ್ಸ್, ವಾಟರ್. ಓಕೆ, ಸೊ ಸೋಡಿಯಂ ಮತ್ತೆ ವಾಟರ್ ಆಗುತ್ತೆ. ಸೊ ಇದು ರಾಂಗ್ ಇದೆ. ಫಂಕ್ಷನ್ ಹೆನ್ಲಿಸ್ ಲೂಪ್ ಅಂದ್ರೆ ದಟ್ ಈಸ್ ಯೂರಿನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಮೇಂಟೈನ್ ಮಾಡಕ್ಕೆ. ಸೊ ದಿಸ್ ಇಸ್ ಕರೆಕ್ಟ್. ಸೊ ವಾಟ್ ಈಸ್ ಮಿಸ್ಮ್ಯಾಚ್ಡ್ ಪೇರ್ ಹಿಯರ್? ಸಿ. C is a mismatched pair for 13th question. Sarina. Next, select the statement regarding specific disorder of muscular and skeletal system. So muscular ಮತ್ತೆ skeletal system ನ disorder ನ correct ಯಾವುದಿದೆ ಅಂತಂದೇಳಿ ನಾವು ಐಡೆಂಟಿಫೈ ಮಾಡಬೇಕು. ನೋಡಿ, muscular dystrophy age related shortening ಅಂತ ಹೇಳ್ತಾರೆ. age related ಅಲ್ಲ, this is genetic disorder. Muscular dystrophy ಅಂದ್ರೆ ಏನು? It is genetic disorder. So that's why it is wrong. Osteoporosis, decrease in bone mass and higher chances of fractures and advancing age. That is with advancing age. So idu correct. ಯಾವ ರೀತಿ ಏಜ್ ಆಗ್ತಾ ಆಗ್ತಾ ಬರುತ್ತೆ ಅಲ್ಲಿ ಬೋನ್ ಮಾಸ್ ಕಡಿಮೆ ಆಗುತ್ತೆ, ಅದರಿಂದ ಫ್ರಾಕ್ಚರ್ ಆಗುವಂತ ಚಾನ್ಸಸ್, ಸ್ವಲ್ಪ ಏನಾದ್ರೂ ಉಳುಕ್ದಾಗ ಏನಾದ್ರೂ ಆದಾಗೂ ಕೂಡ ಸೊ ಫ್ರಾಕ್ಚರ್ ಆಗುವಂತ ಜಾಸ್ತಿ ಚಾನ್ಸಸ್ ಇರ್ತದೆ. ಸೊ ದಿಸ್ ಇಸ್ ಕರೆಕ್ಟ್. ಆಸ್ಟಿಯೋಪೋರೋಸಿಸ್ ಕರೆಕ್ಟ್ ಇದೆ. ನೆಕ್ಸ್ಟ್, ಮೈಸ್ಥೆನಿಯಾ ಗ್ರಾವಿಸ್ ಅಂತಂದ್ರೆ ಏನು? ಆಟೋ ಇಮ್ಯೂನ್ ಡಿಸಾರ್ಡರ್ ವಿತ್ ಇನ್ಹಿಬಿಟ್ಸ್ ಸ್ಲೈಡಿಂಗ್ ಆಫ್ ಮಯೋಸಿನ್ ಫಿಲಾಮೆಂಟ್ ಅಂತ ಹೇಳ್ತಾರೆ. ಅಲ್ಲ, ಮಸಲ್ ಮಾಸ್ ವೀಕ್ ಆಗುತ್ತೆ. ಸೊ ಅದು ಬರ್ಬೇಕಾಗಿತ್ತು ಇಲ್ಲಿ. ಓಕೆ, ನೆಕ್ಸ್ಟ್, ಗೌಟ್ ಇನ್ಫ್ಲಮೇಷನ್ ಆಫ್ ಜಾಯಿಂಟ್ಸ್ ಡ್ಯೂ ಟು ಎಕ್ಸ್ಟ್ರಾ ಡಿಪೋಸಿಷನ್ ಆಫ್ ಕ್ಯಾಲ್ಸಿಯಂ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ದಟ್ ಈಸ್ ಯೂರಿಕ್ ಆಸಿಡ್ ಡಿಪೋಸಿಷನ್ ಆಗುತ್ತೆ. ಸೊ ಹಂಗಾಗಿ ಇದನ್ನು ಕೂಡ ರಾಂಗ್ ಆಯ್ತು. ಸೊ ಕರೆಕ್ಟ್ ಆನ್ಸರ್ ಯಾವುದು? 14th ಗೆ ಬಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 14th ಕ್ವೆಶ್ಚನ್. ಲಾಸ್ಟ್ ಕ್ವೆಶ್ಚನ್ ಫ್ರಮ್ MCQ. The system that transmit impulses from CNS to the involuntary organs and smooth muscles of the body. So involuntary organs ಅಂದ ತಕ್ಷಣ ನಮಗೆ ಇಲ್ಲಿ ಬರೋದು ಯಾವುದು? Autonomic neural system. Okay, so autonomic neural system is the correct answer for D. Sorry, 15th. Okay, fill in the blanks questions ನೋಡಿ. ಇದರಲ್ಲಿ ಏನಂದ್ರೆ 5 questions ಇರುತ್ತೆ, ಬಟ್ ಆಪ್ಷನ್ಸ್ ಅಲ್ಲಿ 6 ಇರುತ್ತೆ. ಒಂದು ಕನ್ಫ್ಯೂಸ್ ಆಗೋ ತರ ಆಪ್ಷನ್ ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿ ನೋಡಿ ನಾವು ಆನ್ಸರ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ನೋಡಿ. ಇನ್ ಡೈಕೋಟ್ ರೂಟ್ ದ ಎಂಡೋಡರ್ಮಲ್ ಸೆಲ್ಸ್ ಹ್ಯಾವ್ ಡಿಪೋಸಿಷನ್ ಆಫ್ ವಾಟರ್ ಇಂಪರ್ಮಿಯಬಲ್ ವ್ಯಾಕ್ಸಿ ಮೆಟೀರಿಯಲ್ ಸುಬರಿನ್ ಇನ್ ದ ಫಾರ್ಮ್ ಆಫ್. ಸೊ ಯಾವ್ದಿರುತ್ತೆ ಅಂತಂದ್ರೆ ದಟ್ ಈಸ್ ಯಾವ್ದು ಆನ್ಸರ್ ಅಂದ್ರೆ ಇದು ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್. ಕ್ಯಾಸ್ಪೇರಿಯನ್ ಅನ್ನುವಂತ ಸೈಂಟಿಸ್ಟ್ ಫಸ್ಟ್ ಇದನ್ನ ಹೇಳಿದ್ದು. ಸೊ ಹಾಗಾಗಿ ಇದನ್ನ ಏನಂತ ಕರಿತೀವಿ? ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಅಂತ ಕರಿತೀವಿ. ಸೊ 16th ಗೆ ಯಾವುದು? ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್. So this is 16. Okay, next, the process when differentiated cells again lose the ability to divide and get mature is known as. ಇದಕ್ಕೆ ಏನಂತ ಕರಿತೀವಿ ನಾವು? redifferentiation. ಆಲ್ರೆಡಿ ಡಿಫ್ರೆನ್ಶಿಯೇಟ್ ಆಗಿದೆ. ಓಕೆ, ಒಂದ್ಸರಿ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇನ ಪ್ರಾಪರ್ಟಿ ಕಳ್ಕೊಂಡು ಡಿವೈಡ್ ಆಗಲ್ಲ, ಜಸ್ಟ್ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಆಗಿರುತ್ತೆ. ಓಕೆ, ಸೊ ಅಂತದ್ದು ಪರ್ಮನೆಂಟ್ ಸೆಲ್ಸ್ ಮತ್ತೊಂದ್ಸರಿ ಏನಾಗುತ್ತೆ? ಡಿವೈಡ್ ಆಗೋಕೆ ಬರುತ್ತೆ. ಸೊ ಅಂತ ಸೆಲ್ಸ್ಗೆ ನಾವು ಏನಂತ, ಅಂತ ಪ್ರೊಸೆಸ್ಗೆ ಏನಂತ ಕರಿತೀವಿ? ರೀಡಿಫ್ರೆನ್ಸಿಯೇಷನ್. ಮತ್ತೊಂದ್ಸರಿ ಡಿಫ್ರೆನ್ಶಿಯೇಟ್ ಆಗಿ ಪರ್ಮನೆಂಟ್ ಸೆಲ್ಸ್ ಆಗ್ಬಿಡುತ್ತೆ.
ಸೊ ದಟ್ ಈಸ್ ಒನ್ ಆಸ್ ವಾಟ್ ರೀಡಿಫ್ರೆನ್ಸಿಯೇಷನ್ ಪ್ರಾಸೆಸ್. ಇಲ್ಲಿ ಕನ್ಫ್ಯೂಸ್ ಆಗಕ್ಕೆ ಡಿಫ್ರೆನ್ಸಿಯೇಷನ್ ಅಂತ ಕೊಟ್ಟಿದ್ರು. ಸೊ ಬಟ್ ಆನ್ಸರ್ ಈಸ್ ಯಾವುದು? 17th. Redifferentiation is the correct answer. Okay. Respiratory rhythm is maintained by the respiratory center in the dash region of the brain. Yavdu? That is medulla. Medulla is the correct answer for 18th. 19th. The dialysis fluid contains all the constituents as in plasma except yavdirodilla nitrogenous waste. 19th. Okay. Next, dash helps in maintaining the normal rhythms of the sleep and wake cycle body temperature in our body. Yavadu? Melatonin. Melatonin sleep wake cycle control ಮಾಡುತ್ತೆ. 20 answer is melatonin. So fill in the blanks ಗೊತ್ತಾಯ್ತಲ್ಲ ಯಾವ್ದು ಯಾವ್ದು ಅಂತ. 16, 17, 18, 19, 20 answers ನಾನು ಡಿಸ್ಕಸ್ ಮಾಡಿದೆ. ಈಗ 2 marks questions. 2 marks questions 7 ಇರುತ್ತೆ. ನೀವು ಅದರಲ್ಲಿ ಎಷ್ಟು ಆನ್ಸರ್ ಮಾಡಬೇಕು? 5 ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. 2 ಎಕ್ಸ್ಟ್ರಾ ಇರುತ್ತೆ. ಮುಂಚೆ 7 ಕ್ವಶನ್ಸ್ ಅಲ್ಲಿ 8 ಕ್ವೆಶನ್ಸ್ ಅಲ್ಲಿ 5 ಮಾಡಬೇಕಾಗಿತ್ತು, ಬಟ್ ಈಗ 7 ಕ್ವಶನ್ಸ್ ಇದೆ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಗಿವಿಂಗ್ ಸೈಂಟಿಫಿಕ್ ನೇಮ್ಸ್ ಟು ದ ಆರ್ಗಾನಿಸಮ್ಸ್? ಸೈಂಟಿಫಿಕ್ ನೇಮ್ಸ್ ಯಾಕೆ ಕೊಡ್ಬೇಕಪ್ಪ? ಸುಮ್ಮನೆ ಮ್ಯಾಂಗೋ ಟ್ರೀಗೆ ಮ್ಯಾಂಗೋ ಅಂತ ಅಂದಿದ್ರೆ ಆಗ್ತಿತ್ತಲ್ಲ. ಯಾಕೆ ನಾವು ಮ್ಯಾಂಜಿಫರಾ ಇಂಡಿಕಾನೇ ಅನ್ಬೇಕು? ಯಾಕೆ ಅಂದ್ರೆ ಎಲ್ರಿಗೂ ಇಡೀ ವರ್ಲ್ಡ್ ಅಲ್ಲಿ ಎಲ್ಲ ಏನು ರೀಜನ್ಸ್ಗೂ ಒಂದು ನೇಮ್ ಮ್ಯಾಂಜಿಫೆರಾ ಇಂಡಿಕಾ ಅಂದ ತಕ್ಷಣ ಮ್ಯಾಂಗೋ ಅಂತ ಹೇಳಿ ಗೊತ್ತಾಗ್ಬೇಕು. ಯಾಕಂದ್ರೆ ಎಲ್ಲಾ ರೀಜನ್ಸ್ ಒಂದೇ ಲ್ಯಾಂಗ್ವೇಜ್ ಇಲ್ಲ. ಸೊ ಹಾಗಾಗಿ ಸೈಂಟಿಫಿಕ್ ನೇಮ್ಸ್ ಇದ್ರೆ ಗೊತ್ತಾಗುತ್ತೆ. ಮತ್ತೆ ಆ ತರ ಸ್ಪೀಸಿಸ್, ಜೀನಸ್ ಮತ್ತೆ ಸ್ಪೀಶೀಸ್ ಅಂತ ಹೇಳಿ ನಾವು ಸಪ್ರೇಟ್ ಆಗಿ ಇಟ್ಟಾಗ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಆನ್ಸರ್ ನೀವು ಬರೀತೀರಾ. ನಾನಿಲ್ಲಿ ಅದನ್ನೇ ಸೆಂಟೆನ್ಸ್ ಅಲ್ಲಿ ಟೈಪ್ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್, ನೇಮ್ ದ ಅನಿಮಲ್ಸ್ ಎಕ್ಸಿಬಿಟಿಂಗ್ ದ ಬಿಲೋ ಗಿವನ್ ಕ್ಯಾರೆಕ್ಟರ್ಸ್. ಆರ್ಗಾನಿಸಮ್ ವಿತ್ ಸಕ್ಕಿಂಗ್ ಅಂಡ್ ಸರ್ಕ್ಯುಲರ್ ಮೌತ್. ಸಕ್ಕಿಂಗ್ ಮತ್ತೆ ಸರ್ಕ್ಯುಲರ್ ಮೌತ್ ಇರೋದು ಯಾವುದು ಅಂತ ಫಸ್ಟಿಗೆ ಅದು ವರ್ಡ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ. ಆನ್ಸರ್ ದಟ್ ಇಸ್ ಸೈಕ್ಲೋಸ್ಟೊಮ್ಯಾಟಾ. ನೆಕ್ಸ್ಟ್, ಆರ್ಗಾನಿಸಮ್ ಇನ್ ವಿಚ್ ನೋಟೋಕಾರ್ಡ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಲಾರ್ವಲ್ ಸ್ಟೇಜ್. ಲಾರ್ವಲ್ ಸ್ಟೇಜ್ ಅಲ್ಲಿ ಮಾತ್ರ ನೋಟೋಕಾರ್ಡ್ ಇರುತ್ತೆ. ಯಾವುದು ಅಂದ್ರೆ ದಟ್ ಈಸ್ ಯುರೋಕಾರ್ಡೆಟಾ. ಓಕೆ. ನೆಕ್ಸ್ಟ್, ಫ್ರಾಗ್ಸ್ ಕ್ಯಾನ್ ಲಿವ್ ಬೋತ್ ಆನ್ ಲ್ಯಾಂಡ್ ಅಂಡ್ ಇನ್ ಫ್ರೆಶ್ ವಾಟರ್. ರೈಟ್ ಅ ನೋಟ್ ಆನ್ ರೆಸ್ಪಿರೇಟರಿ ಸಿಸ್ಟಮ್ ಫೌಂಡ್ ಇನ್ ಫ್ರಾಗ್ ಟು ಸರ್ವೈವ್ ಇನ್ ಬೋತ್ ದ ಹ್ಯಾಬಿಟ್ಯಾಟ್ಸ್. ನೋಡಿ, ಲ್ಯಾಂಡ್ ಅಲ್ಲೂ ಇರುತ್ತೆ ಮತ್ತೆ ವಾಟರ್ ಅಲ್ಲಿನೂ ಇರುತ್ತೆ. ಆಂಫಿಬಿಯಾ ಇದು. ಸೊ ಈ ರೀತಿ ಇರಬೇಕು ಅಂದ್ರೆ ಇದರಲ್ಲಿ ಯಾವ ರೀತಿ ರೆಸ್ಪಿರೇಷನ್ ಸ್ಟ್ರಕ್ಚರ್ಸ್ ಇರುತ್ತೆ, ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್ ಯಾವ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ರೆ, ವಾಟರ್ ಅಲ್ಲಿ ಇದ್ದಾಗ ಸ್ಕಿನ್ ಇಂದ ಡಿಫ್ಯೂಷನ್ ಆಫ್ ಗ್ಯಾಸಸ್ ಅದು ರೆಸ್ಪಿರೇಷನ್ ಮಾಡುತ್ತೆ. ಲ್ಯಾಂಡಿಗೆ ಬಂದಾಗ ನಾರ್ಮಲ್ ಯಾವ ರೀತಿ ಬೇರೆ ಆರ್ಗಾನಿಸಮ್ಸ್ ಅಲ್ಲಿ ಲಂಗ್ಸ್ ವರ್ಕ್ ಆಗುತ್ತಲ್ಲ ಆ ರೀತಿ ವರ್ಕ್ ಆಗುತ್ತೆ. ಅದನ್ನ ನೀವು ಇಲ್ಲಿ ಬರೀತೀರಾ. ದಟ್ ಈಸ್ ಬಕ್ಕಲ್ ಕ್ಯಾವಿಟಿ, ಸ್ಕಿನ್ ಅಂಡ್ ಲಂಗ್ಸ್ ಆಕ್ಟ್ಸ್ ಆಸ್ ರೆಸ್ಪಿರೇಟರಿ ಆರ್ಗನ್ಸ್ ಇನ್ ಲ್ಯಾಂಡ್. ಗೊತ್ತಾಯ್ತು? ಸೊ ದಿಸ್ ಇಸ್ ದ ಆನ್ಸರ್ ಫಾರ್ 23rd. Next, identify the cellular structures with the help of the following features. Cell the unit of life ಇಂದ ಕೇಳುವಂತ ಕ್ವೆಶ್ಚನ್. ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಯಾವ ಆರ್ಗನಲ್ ಅದು, ಯಾವ ಸ್ಟ್ರಕ್ಚರ್ ಅದು ಸೆಲ್ ಅಲ್ಲಿ ಅಂತ ಹೇಳಿ ನಾವು ಕಂಡುಹಿಡಿಯಬೇಕು. ಆರ್ ದ ಸೈಟ್ಸ್ ಆಫ್ ಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ ಎಲ್ಲ ಆಗುತ್ತೆ? ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ನೆಕ್ಸ್ಟ್, ಇಟ್ ಡಿಸ್ಟ್ರಾಯ್ಸ್ ಫಾರಿನ್ ಸಬ್ಸ್ಟೆನ್ಸಸ್. ಸೆಲ್ ಅಲ್ಲಿ ಇರುವಂತಹ ಬೇರೆ ಬೇರೆ ಸಬ್ಸ್ಟೆನ್ಸ್ ಮತ್ತೆ ಹೊರಗಡೆಯಿಂದ ಬರುವಂತಹ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲದನ್ನು ಯಾವ್ದು ಡಿಸ್ಟ್ರಾಯ್ ಮಾಡುತ್ತೆ ಅಂದ್ರೆ ಲೈಸೋಸೋಮ್ಸ್. ಇಟ್ ಗಿವ್ಸ್ ಟರ್ಜಿಡಿಟಿ ಟು ದ ಪ್ಲಾಂಟ್ ಸೆಲ್ಸ್. ಪ್ಲಾಂಟ್ ಸೆಲ್ಸ್ ಗೆ ಟರ್ಜಿಡಿಟಿ ಪ್ರೊವೈಡ್ ಮಾಡುವಂತಹ ಬಿಗ್ಗೆಸ್ಟ್ ಆರ್ಗನಲ್ ಯಾವುದು ಅಂತಂದ್ರೆ ದಟ್ ಈಸ್ ವ್ಯಾಕ್ಯೂಲ್. ಇಟ್ ಇನಿಶಿಯೇಟ್ಸ್ ಅಂಡ್ ರೆಗ್ಯುಲೇಟ್ಸ್ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಸ್ಪಿಂಡಲ್ ಫೈಬರ್ ಮಿಡಲ್ ಅಲ್ಲಿ ಇರೋದು ಪೋಲ್ಸ್ ಅಲ್ಲಿ ಸೆಂಟ್ರಿಯೋಲ್ ಮಿಡಲ್ ಅಲ್ಲಿ ಇರೋದು ಪೋಲ್ಸ್ ಅಲ್ಲಿ ಮೂವ್ ಆಗ್ಬೇಕು. ಪೋಲ್ಸ್ ಅಲ್ಲಿ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಲ್ಲಿ ಮೂವ್ ಆಗಿದ ತಕ್ಷಣ ಅದು ಸ್ಪಿಂಡಲ್ ಫೈಬರ್ಸ್ ನ ಏನ್ ಮಾಡ್ಬೇಕು? ಪ್ರೊಡ್ಯೂಸ್ ಮಾಡ್ಬೇಕು. ಸೊ ಆ ಸ್ಪಿಂಡಲ್ ಫೈಬರ್ಸ್ ಇರೋದ್ರಿಂದಾನೇ ಏನಾಗುತ್ತೆ? ಕ್ರೋಮೋಸೋಮ್ಸ್ ಸಪರೇಟ್ ಆಗಿ 2 ಸೆಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಹಂಗಾಗಿ ಸ್ಟಾರ್ಟ್ ಇಂದ ಕೊನೆ ತನಕನು ನೋಡ್ಕೊಳ್ಳುವಂತಹ ಕೆಲಸ ಮಾಡ್ತಿರೋದು ಸೆಲ್ ಡಿವಿಷನ್ ಅಲ್ಲಿ ಯಾರು ಅಂತ ಅಂದ್ರೆ ಸೆಂಟ್ರಿಯೋಲ್, ದಟ್ ಈಸ್ ಸೆಂಟ್ರೋಸೋಮ್ ಸೆಂಟ್ರಿಯೋಲ್ ಅಂತ ಹೇಳ್ತೀವಿ ಆನ್ಸರ್. ಓಕೆನಾ? ಸೊ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, 25th, why is interface of cell division called resting phase? ಇದು ಮುಂಚೆ ಆಕ್ಚುಲಿ ರೆಸ್ಟಿಂಗ್ ಫೇಸ್ ಅಂತ ಕರಿತಿದ್ರು, ಬಟ್ ಆಮೇಲೆ ಫಂಕ್ಷನ್ ಗೊತ್ತಾಯ್ತು. ಸ್ಟಿಲ್ ಯಾಕೆ ಇದನ್ನ ರೆಸ್ಟಿಂಗ್ ಫೇಸ್ ಅಂತಾನೆ ಹೇಳ್ತಾ ಇದೀವಿ ಅಂತಂದ್ರೆ, ಸೆಲ್ ಆಕ್ಟಿವ್ ಆಗಿ ಡಿವೈಡ್ ಆಗ್ತಾ ಇಲ್ಲ, ಬಟ್ ಡಿವಿಷನ್ ಆಗಕ್ಕೆ ಏನು ಪ್ರಿಪರೇಷನ್ ಬೇಕಲ್ಲ, ಸೆಲ್ ಡುಪ್ಲಿಕೇಶನ್ ಜೆನೆಟಿಕ್ ಮೆಟೀರಿಯಲ್ ಡುಪ್ಲಿಕೇಶನ್ ಆಗೋದು, ಮತ್ತೆ ನೆಕ್ಸ್ಟ್ ಡಿವಿಷನ್ ಆಗಕ್ಕೆ ಏನೇನು ಪ್ರಿಪರೇಷನ್ ಬೇಕಾಗುತ್ತೆ ಅದೆಲ್ಲ ಮಾಡ್ಕೊಳ್ಳುತ್ತೆ. ಬಟ್ ಇಟ್ ಇಸ್ ನಾಟ್ ಡಿವೈಡಿಂಗ್. ಡಿವೈಡ್ ಆಗ್ತಾ ಇಲ್ಲ, ಸುಮ್ನೆ ಪ್ರಿಪೇರ್ ಆಗ್ತಾ ಇದೆ ಕುತ್ಕೊಂಡಲ್ಲೇನೆ. ಸೊ ಹಂಗಾಗಿ ಇದನ್ನ ಏನಂತ ಕರಿತಾ ಇದೀವಿ? ರೆಸ್ಟಿಂಗ್ ಫೇಸ್ ಅಂತ ಕರಿತೀವಿ. ನೆಕ್ಸ್ಟ್, abscisic acid is also known as stress hormone. Give reason.
ಅಬ್ಸಿಸಿಕ್ ಆಸಿಡ್ ನ ಯಾಕೆ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ ಅಂದ್ರೆ ಪ್ಲಾಂಟ್ ಏನಾದ್ರು ಸ್ಟ್ರೆಸ್ ಕಂಡೀಷನ್ ಅಲ್ಲಿ ಇದ್ದಾಗ ವಾಟರ್ ಅವೈಲಬಿಲಿಟಿ ಕಡಿಮೆ ಇತ್ತು ಸೊ ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಸ್ಟೊಮ್ಯಾಟಾ ಏನಾಗುತ್ತೆ ಕ್ಲೋಸ್ ಆಗ್ಬಿಡುತ್ತೆ ಸ್ಟೊಮ್ಯಾಟಾ ಕ್ಲೋಸ್ ಆಯ್ತು ಅಂತಂದ್ರೆ ವಾಟರ್ ಏನಾಗಲ್ಲ ಎವಾಪರೇಟ್ ಆಗೋದಿಲ್ಲ ವಾಟರ್ ಎವಾಪರೇಟ್ ಆಗಿಲ್ಲ ಅಂತ ಅಂದ್ರೆ ವಾಟರ್ ಪ್ಲಾಂಟ್ ಅಲ್ಲಿ ರಿಟೇನ್ ಆಗುತ್ತೆ ಸೊ ಹಂಗಾಗಿ ಇನ್ಹಿಬಿಷನ್ ಕೆಲಸ ಮಾಡ್ತದೆ ಸ್ಟೊಮ್ಯಾಟಾ ಕ್ಲೋಸ್ ಮಾಡೋದು ಅಂದ್ರೆ ಇನ್ಹಿಬಿಟ್ ಮಾಡೋದು ಅಂತ ಕೆಲಸ ಅಲ್ವಾ ಅಂದ್ರೆ ಆಫ್ ಮಾಡುವಂತ ಕೆಲಸ ಅಲ್ವಾ ಸೊ ಸ್ಟ್ರೆಸ್ ಪ್ಲಾಂಟ್ ಸ್ಟ್ರೆಸ್ ಅಲ್ಲಿ ಇದ್ದಾಗ ABA acts as that is ABA acts on this region to stop the process of exchanging of water. Okay, so ಹಂಗಾಗಿ ಇದನ್ನ ಏನಂತ ಕರಿತೀವಿ ಸ್ಟ್ರೆಸ್ ಹಾರ್ಮೋನ್ ಅಂತಾನೂ ಕೂಡ ಕರಿತೀವಿ. ನೆಕ್ಸ್ಟ್ ಇನ್ನ ಲಾಸ್ಟ್ ಕ್ವಶನ್ 2 ಮಾರ್ಕ್ಸ್ ಇಂದ ಯಾವ್ದಂದ್ರೆ ಟೈಡಲ್ ವಾಲ್ಯೂಮ್ ಮತ್ತೆ ರೆಸಿಡ್ಯುಯಲ್ ವಾಲ್ಯೂಮ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ರೆ ಡೆಫಿನೇಷನ್ ನಿಮಗೆ ಗೊತ್ತಿದೆ ಇಲ್ಲಿ ನಾನು ಕೊಟ್ಟಿದ್ದೀನಿ ನೀವು ಅದನ್ನ ಬರೀತೀರಾ ಸೊ ಟಿವಿ ಮತ್ತೆ RV ಅಂದ್ರೆ ಏನು ಅಂತ ಕೇಳಿದಾಗ ಬರ್ದ್ಬಿಟ್ಟು ಇದನ್ನ ಅಪ್ರಾಕ್ಸಿಮೇಟ್ ಏನಿದೆ ಅದನ್ನು ಕೂಡ ನೀವು ಅಲ್ಲಿ ಏನು ಬರೀತೀರಾ ಓಕೆನಾ ಸೊ ದಿಸ್ ಇಸ್ ಫಾರ್ 2 ಮಾರ್ಕ್ಸ್ ಕ್ವೆಶನ್ 2 ಮಾರ್ಕ್ಸ್ ಕ್ವೆಶನ್ 7 ಏನಿದೆ ಡಿಸ್ಕಸ್ ಮಾಡಿದ್ವಿ 21-27 ಇಂದ ನೆಕ್ಸ್ಟ್ 21 to 27 ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಕ್ವೆಶನ್ ಸೇಮ್ ಹಿಯರ್ 7 ಕ್ವೆಶನ್ಸ್ ಕೊಟ್ಟಿರ್ತಾರೆ ಇದರಲ್ಲಿ 5 ಅಟೆಂಡ್ ಮಾಡಬೇಕು ಓಕೆನಾ ಸೊ ಫಸ್ಟ್ ಕ್ವೆಶನ್ ನೋಡಿ ಈ ರೀತಿ ಕ್ವೆಶನ್ಸ್ ಇದೆ ಅಲ್ಲ ನಿಮಗೆ ಚೆನ್ನಾಗಿ ಪ್ರಿಪೇರ್ ಆಗ್ಲಿ ಯಾವ ರೀತಿ ಕ್ವೆಶನ್ಸ್ ಬಂದ್ರು ನೀವು ಆನ್ಸರ್ ಮಾಡ್ಲಿ ಅಂತ ಹೇಳಿ ಈ ರೀತಿ ಮಾಡೆಲ್ ಪೇಪರ್ಸ್ ಆಗಿರ್ಬೋದು ಮತ್ತೆ ಪ್ರಿಪರೇಟರಿ ಪೇಪರ್ಸ್ ಕೂಡ ನಿಮಗೆ ಸ್ವಲ್ಪ ಟಫ್ ಬರುವಂತ ಚಾನ್ಸಸ್ ಇದೆ ಬಟ್ ಡೋಂಟ್ ವರಿ ಹಂಗಂತ ಪೂರ್ತಿ ಈಸಿ ಬರೋದಿಲ್ಲ ನಿಮ್ಮ ಫೈನಲ್ ಎಕ್ಸಾಮಿಗೆ ಸ್ವಲ್ಪ ನೀವು ಇಂಡೈರೆಕ್ಟ್ ಆಗಿ ಕ್ವೆಶನ್ಸ್ ಕೇಳಿದ್ರು ಅನಲೈಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿ ಓಕೆನಾ ಒಂದು ಕ್ವೆಶನ್ ಒಂದೇ ರೀತಿ ಕೇಳೋದಿಲ್ಲ ಕಾನ್ಸೆಪ್ಟ್ ಸೇಮ್ ಆಗಿರುತ್ತೆ ಬಟ್ ಕ್ವೆಶನ್ ಫ್ರೇಮಿಂಗ್ ಪ್ಯಾಟರ್ನ್ ಏನಾಗಿರ್ಬೋದು ಚೇಂಜ್ ಆಗಿರ್ಬೋದು ಸೊ ಹಂಗಾಗಿ ಬೇರೆ ಬೇರೆ ಪೇಪರ್ಸ್ ನೀವು ಯಾವಾಗ ಸಾಲ್ವ್ ಮಾಡ್ತೀರಾ ಆವಾಗ ನಿಮಗೆ ಚೆನ್ನಾಗಿ ಐಡಿಯಾ ಬರುತ್ತೆ ಹಂಗಾಗಿ ಮಾಡೆಲ್ ಪೇಪರ್ಸ್ ಆಗಿರ್ಬೋದು ಪ್ರಿಪರೇಟರಿ ಪೇಪರ್ಸ್ ಆಗಿರ್ಬೋದು ನೀವು ಸಾಲ್ವ್ ಮಾಡ್ತಾ ಇರಿ ಮತ್ತೆ ಮಿಡ್ ಟರ್ಮ್ ಪೇಪರ್ಸ್ನು ಕೂಡ ಸಾಲ್ವ್ ಮಾಡಿ ನಾನು ಫಸ್ಟ್ PUC ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಂದೇಳಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ ಅದರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಲೆಸನ್ ವೈಸ್ ಇನ್ನೊಂದು ಥಿಯರಿ ಎಕ್ಸಾಮ್ ಫಸ್ಟ್ PUC ಅಂತ ಇದೆ ಓಕೆ ದಟ್ ಇಸ್ ಫಸ್ಟ್ PUC ಥಿಯರಿ ಎಕ್ಸಾಮ್ ಅಂತ ಇದೆ ಆ ಪ್ಲೇ ಲಿಸ್ಟ್ ಅಲ್ಲಿ ಏನಂತಂದ್ರೆ ಮಿಡ್ ಟರ್ಮ್ ಪೇಪರ್ಸ್ ಇಲ್ಲಿ ಲಿಂಕ್ ನಾನು ಪ್ರೊವೈಡ್ ಮಾಡ್ತೀನಿ ಸೊ ಇಲ್ಲಿ ಲಿಂಕ್ ಬರುತ್ತೆ ನೋಡಿ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ನೀವು ನೋಡಿ ಅಥವಾ ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೂ ಕೂಡ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ಲಿಂಕ್ ಕಾಣಿಸುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಲಿಂಕ್ ಹಾಕಿರ್ತೀನಿ ಅದರಲ್ಲಿ ಮಿಡ್ ಟರ್ಮ್ ಪೇಪರ್ಸ್ ಬೇರೆ ಡಿಸ್ಟ್ರಿಕ್ಟಿನ ಮಿಡ್ ಟರ್ಮ್ ಪೇಪರ್ಸ್ ನಾನು ಸಾಲ್ವ್ ಮಾಡಿಸಿದ್ದೀನಿ ಸೊ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಬರುತ್ತೆ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪ್ರಿಪರೇಟರಿ ಆದ್ಮೇಲೆ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರ್ಸ್ನು ಕೂಡ ನಾನು ಸಾಲ್ವ್ ಮಾಡಿ ಹಾಕ್ತೀನಿ ಸೊ ಅವಾಗ ನಿಮಗೆ ಏನಂದ್ರೆ ಒಂದು ಐಡಿಯಾ ಬರುತ್ತೆ ಮತ್ತೆ ಯಾವ ಕ್ವೆಶನ್ಸ್ ಕೊಟ್ರು ನೀವು ಸಾಲ್ವ್ ಮಾಡಕ್ಕೆ ರೆಡಿ ಇರ್ತೀರಾ ಓಕೆನಾ ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡಿ ಓಲ್ಡ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಂದ ತಕ್ಷಣ ಒಂದು 4-5 years ಬ್ಯಾಕ್ ಇಂದು ಪೇಪರ್ಸ್ ತಗೊಂಡ್ ಬಂದು ಪ್ರಾಕ್ಟೀಸ್ ಮಾಡ್ತಾ ಕೂರ್ಬೇಡಿ ಓಕೆ ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಕ್ವೆಶನ್ಸ್ ಇತ್ತು ಸೊ ನಿಮಗೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಆಗೋದಿಲ್ಲ ಸೊ ಮಿಡ್ ಟರ್ಮ್ ಪೇಪರ್ಸ್ ಪ್ರಿಪರೇಟರಿ ಪೇಪರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಆನ್ಯುವಲ್ ಗೆ ನೀವು ರೆಡಿ ಆಗೋಣ ಓಕೆ ಸೊ ನೆಕ್ಸ್ಟ್ ಸಿ ಹಿಯರ್ 3 marks question write the stored food present in different classes of algae algae ಅಲ್ಲಿ ಯಾವ್ದು ಫುಡ್ ಸ್ಟೋರೇಜ್ ಇದೆ ಅಂತ ಹೇಳಿ ದಟ್ ಇಸ್ ಕ್ಲೋರೋಫೈಸಿ ಅಲ್ಲಿ ಯಾವ್ದಿರುತ್ತೆ ಪೈರೆನಾಯ್ಡ್ಸ್ ಗೊತ್ತಿದೆಯಲ್ಲ ಪೈರೆನಾಯ್ಡ್ ಸ್ಟಾರ್ಚ್ ಇರುತ್ತೆ ಬ್ರೌನ್ ಆಲ್ಗೆಯಲ್ಲಿ ಯಾವುದು ಮಾನಿಟೋಲ್ ಮತ್ತೆ ಲ್ಯಾಮಿನಾರಿನ್ ಸ್ಟಾರ್ಚ್ ಇರುತ್ತೆ ರೆಡ್ ಆಲ್ಗೆಯಲ್ಲಿ ಫ್ಲೋರಿಡಿಯನ್ ಸ್ಟಾರ್ಚ್ ಇರುತ್ತೆ ನೆಕ್ಸ್ಟ್ ದ ಟಿಶ್ಯೂ ಬಿಟ್ವೀನ್ ದ ಅಪ್ಪರ್ ಅಂಡ್ ಲೋಯರ್ ಎಪಿಡರ್ಮಿಸ್ ಆಫ್ ಅ ಲೀಫ್ ಈಸ್ ಕಾಲ್ಡ್ ಮೀಸೋಫಿಲ್ ಅಪ್ಪರ್ ಮತ್ತೆ ಲೋಯರ್ ಎಪಿಡರ್ಮಿಸ್ ಲೀಫ್ ಅಲ್ಲಿ ಅದ್ರ ಮಧ್ಯೆ ಇರುವಂತಹ ಟಿಶ್ಯೂಗೆ ನಾವ್ ಏನಂತ ಕರಿತೀವಿ ಮೀಸೋಫಿಲ್ ಟಿಶ್ಯೂ ಅಂತ ಕರಿತೀವಿ ಗೊತ್ತಿರೋ ವಿಚಾರ ಸೊ ಕ್ವೆಶ್ಚನ್ ಏನ್ ಕೇಳ್ತಿದ್ದಾರೆ ನೋಡಿ ರೈಟ್ ದ ಟೈಪ್ ಆಫ್ ದ ಸೆಲ್ಸ್ ಫೌಂಡ್ ಇನ್ ದಿಸ್ ಟಿಶ್ಯೂ ಇನ್ ಡೈಕಾಟ್ ಲೀಫ್ ಅಲ್ಲಿ ಮೀಸೋಫಿಲ್ ನಾರ್ಮಲ್ ಆಗಿ ಇರೋದಿಲ್ಲ ಅದರಲ್ಲಿ 2 ಟೈಪ್ಸ್ ಇರುತ್ತೆ ಒಂದು ಯಾವುದು ಟ್ಯೂಬುಲರ್ ಸ್ಟ್ರಕ್ಚರ್ ಇರುತ್ತೆ ವರ್ಟಿಕಲ್ ಆಗಿ ಅದನ್ನ ಏನಂತ ಕರಿತೀವಿ ಪ್ಯಾಲಿಸೈಡ್ ಪ್ಯಾರೆನ್ಕೈಮಾ ಇನ್ನೊಂದು ಸರ್ಕಲ್ ಇರ್ರೆಗ್ಯುಲರ್ ಸರ್ಕಲ್ ಸ್ವಲ್ಪ ಲೂಸ್ ಆಗಿ ಅರೇಂಜ್ ಆಗಿರುತ್ತೆ ಅದನ್ನ ನಾವೇನಂತ ಕರಿತೀವಿ ಸ್ಪಾಂಜಿ ಪ್ಯಾರೆನ್ಕೈಮಾ ಅಂತ ಕರಿತೀವಿ ಅದನ್ನ ನೀವು ಇಲ್ಲಿ ಬರೀತೀರಾ 1 mark ಸಿಗುತ್ತೆ ಮೆನ್ಷನ್ ದ 2 anatomical differences between a dicot leaf and monocot leaf monocot ಮತ್ತೆ dicot leafಿನ ಡಿಫರೆನ್ಸ್ ನ ಸಹ ನೀವು ಮೆನ್ಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಮೇಜರ್ ಆಗಿ ಏನ್ ಡಿಫರೆನ್ಶಿಯೇಟ್ ಅಂತಂದ್ರೆ ಈಗಿನ ಡಿಸ್ಕಸ್ ಮಾಡಿದ್ವಲ್ಲ ಅದೇ Mesophyll is not differentiated into palisade and spongy parenchyma in monocot, but dicot ಅಲ್ಲಿ ಆ ರೀತಿ ಡಿಫರೆನ್ಸ್ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ಇನ್ನೊಂದು ಡೈಕಾಟ್ ಲೀಫ್ ಅಲ್ಲಿ ಅಬ್ಯಾಕ್ಸಿಯಲ್ ಅಂತಂದ್ರೆ ಲೋಯರ್ ಎಪಿಡರ್ಮಿಸ್ ಅಲ್ಲಿ ಜಾಸ್ತಿ ನಾವು ಸ್ಟೊಮ್ಯಾಟಾ ನೋಡ್ತೀವಿ ಆದ್ರೆ ಮೊನೋಕಾಟ್ ಲೀಫ್ ಅಲ್ಲಿ ಹಂಗಿರಲ್ಲ ಈಕ್ವಲ್ ಆಗಿ ಅಪ್ಪರ್ ಮತ್ತೆ ಲೋಯರ್ ಎಪಿಡರ್ಮಿಸ್ ಅಲ್ಲಿ ಏನಾಗಿರುತ್ತೆ ಸ್ಟೊಮ್ಯಾಟಾ ಕಾಣಿಸ್ಕೊಳ್ಳುತ್ತೆ ನಮಗೆ
ಓಕೆ, ಸೊ ದಟ್ ಇಸ್ ದ ಡಿಫರೆನ್ಸ್. ಟು ಡಿಫರೆನ್ಸ್ ಏನಂತಂದ್ರೆ ಅದನ್ನ ನೀವು ಇಲ್ಲಿ ಬರೀತೀರಾ. ಇಲ್ಲಿ ನಾನು ಅದನ್ನೇ ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಡ್ರಾ ಅಂಡ್ ಲೇಬಲ್ ದ ಪಾರ್ಟ್ಸ್ ಆಫ್ ಆರ್ಗನಲ್. ನೋಡಿ, ಡೈರೆಕ್ಟ್ ಆಗಿ ಕೇಳ್ಬೋದಿತ್ತು ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಕ್ಲೋರೋಪ್ಲಾಸ್ಟ್ ಅಂತ. ಬಟ್ ಏನಂತ ಕೇಳ್ತಾ ಇದಾರೆ, ಪಾರ್ಟ್ಸ್ ಆಫ್ ಅನ್ ಆರ್ಗನಲ್. ಯಾವ ಆರ್ಗನಲ್ ಅದು? ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ trapping of light energy essential for photosynthesis in plants. ಸೊ ಆರ್ಗನಲ್, ಸೆಲ್ ಅಲ್ಲಿ ಒಂದು ಆರ್ಗನಲ್ ಇದೆ, ಅದು ಈ ಕೆಲಸ ಮಾಡ್ತಾ ಇದೆ. ಸೊ ಅಂತ ಆರ್ಗನಲ್ ಯಾವ್ದಿದೆ ನಮಗೆ ಗೊತ್ತಿದೆ, ದಟ್ ಈಸ್ ಕ್ಲೋರೋಪ್ಲಾಸ್ಟ್. ಸೊ ಆ ಡಯಾಗ್ರಾಮ್ ನ ಬರ್ದ್ಬಿಟ್ಟು ನೀವು ಪಾರ್ಟ್ಸ್ ನ ಲೇಬಲ್ ಮಾಡಬೇಕು. ಸೊ 3 ಮಾರ್ಕ್ಸ್ ನ ಕ್ವೆಶನ್ ಅಲ್ವಾ, ಸೊ ಹಂಗಾಗಿ ಕಂಪಲ್ಸರಿ 6 ಲೇಬಲಿಂಗ್ಸ್ ಇರಬೇಕು. ಒಂದು ಲೇಬಲಿಂಗ್ ಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ 6 ಲೇಬಲ್ಸ್ ನೀವು ಕಂಪಲ್ಸರಿಯಾಗಿ ಮಾಡ್ಲೇಬೇಕಾಗುತ್ತೆ ಈ ಡಯಾಗ್ರಾಮ್ ಗೆ, ಸರಿನಾ? ನೆಕ್ಸ್ಟ್, ಪ್ಲಾಂಟ್ ಸೆಲ್ ಅಂಡರ್ಗೋ ಸೈಟೋಕೈನೆಸಿಸ್ ಬೈ ಡಿಫರೆಂಟ್ ಮೆಕ್ಯಾನಿಸಮ್ ದಾನ್ ಇನ್ ಅನಿಮಲ್ ಸೆಲ್ ಸಬ್ಸ್ಟಾನ್ಶಿಯೇಟ್. ನೋಡಿ, ಅನಿಮಲ್ ಸೆಲ್ ಗಿಂತ ಪ್ಲಾಂಟ್ ಸೆಲ್ ಅಲ್ಲಿ ಏನು ಸೈಟೋಕೈನೆಸಿಸ್ ಆಗುತ್ತೆ ಅಲ್ಲ, ಸೈಟೋಕೈನೆಸಿಸ್ ಅಂದ್ರೆ ಸೆಲ್ ಫಾರ್ಮೇಶನ್ ಆಗೋದು. ಟಿಲೋಫೇಸ್ ಆದ್ಮೇಲೆ 2 ನ್ಯೂಕ್ಲಿಯಸ್ ಏನಾಗಿರುತ್ತೆ ಸೆಲ್ ಅಲ್ಲಿ ಇರುತ್ತೆ, ಅದು ನೆಕ್ಸ್ಟ್ ಏನಾಗಬೇಕು, ಡಿವೈಡ್ ಆಗಿ 2 ಸಪರೇಟ್ ಸೆಲ್ ಆಗ್ಬೇಕು. ಓಕೆ, ಸೊ ಈ ಪ್ರೋಸೆಸ್ ಗೆ ನಾವೇನಂತ ಕರಿತೀವಿ, ಸೈಟೋಕೈನೆಸಿಸ್. ಅನಿಮಲ್ ಸೆಲ್ ಗಿಂತ ಪ್ಲಾಂಟ್ ಸೆಲ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಈ ಪ್ರೋಸೆಸ್. ಏನಾಗುತ್ತೆ ಅಂದ್ರೆ, ಗಾಲ್ಗಿ ಬಾಡೀಸ್ ಇಂದ ಏನು ವೆಸಿಕಲ್ಸ್ ಬರುತ್ತಲ್ಲ, ಅದರಲ್ಲಿ ಸೆಲ್ ವಾಲ್ ಫಾರ್ಮೇಶನ್ ಮೆಟೀರಿಯಲ್ ಇರುತ್ತೆ. ಅದು ಬಂದ್ಬಿಟ್ಟು ಮಿಡಲ್ ಅಲ್ಲಿ ಏನಾಗುತ್ತೆ, ಸೆಕ್ರೇಟ್ ಆಗುತ್ತೆ. ಸೊ ಮಿಡಲ್ ಇಂದ ಹೊರಗಡೆ ಏನಾಗುತ್ತೆ, ಒಂದು ಲೇಯರ್ ಫಾರ್ಮೇಶನ್ ಆಗ್ತಾ ಬರುತ್ತೆ. ಸೊ ದಟ್ ಇಸ್ ನೋನ್ ಆಸ್ ವಾಟ್, ಸೆಲ್ ಪ್ಲೇಟ್. ಸೊ ಸೆಲ್ ಪ್ಲೇಟ್ ಫಾರ್ಮೇಶನ್ ಆಗ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ, ಮಿಡಲ್ ಲ್ಯಾಮೆಲ್ಲಾ ಫಾರ್ಮೇಶನ್ ಆಗಿ 2 ಸೆಲ್ಲು ಡಿಫ್ರೆನ್ಶಿಯೇಟ್ ಆಗುತ್ತೆ. ಸೊ ಆ ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ, ಸೆಲ್ ಪ್ಲೇಟ್ ಫಾರ್ಮೇಶನ್ ಅಂತ ಕರಿತೀವಿ. ಅನಿಮಲ್ ಸೆಲ್ ಅಲ್ಲಿ ಸೆಲ್ ಫರ್ರೋ ಫಾರ್ಮೇಶನ್ ಆಗುತ್ತೆ. ಓಕೆ, ಫರ್ರೋ ಅಂತಂದ್ರೆ ಹೊರಗಡೆಯಿಂದ ಈ ತರ ಇನ್ವಾಜಿನೇಷನ್ ಬಂದ್ಬಿಟ್ಟು ಮಿಡಲ್ ಅಲ್ಲಿ ಒಂದು ಲೇಯರ್ ಫಾರ್ಮೇಶನ್ ಆಗಿ ಸೆಲ್ ಮೆಂಬ್ರೇನ್ ಫಾರ್ಮೇಶನ್ ಆಗಿ 2 ಸೆಲ್ ಡಿಫ್ರೆನ್ಶಿಯೇಟ್ ಆಗುತ್ತೆ. ಬಟ್ ಇಲ್ಲಿ ಮಿಡಲ್ ಇಂದ ಹೊರಗಡೆ ಡೆಪೋಸಿಷನ್ ಆಗ್ತಾ ಬರುತ್ತೆ. ಓಕೆ, ಸೊ ದಟ್ ಈಸ್ ಅ ಪ್ರೊಸೆಸ್ ಆಫ್ ಸೈಟೋಕೈನೆಸಿಸ್ ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ಅನಿಮಲ್ ಸೆಲ್ ಇನ್ ಪ್ಲಾಂಟ್ ಸೆಲ್. ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಸರಿನಾ? ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಇಲ್ಲಿ ನೋಡಿ, ಈಸಿ ಕ್ವೆಶನ್ ಈ ಲೆಸನ್ ಇಂದ ಅಂತ ಅಂದ್ರೆ, ರೋಲ್ ಆಫ್ ಆಕ್ಸಿನ್ ಇರ್ಬೋದು, ರೋಲ್ ಆಫ್ ಗಿಬ್ಬರ್ಲಿನ್ ಇರ್ಬೋದು. ಸೊ ಆ ರೀತಿ ಕೇಳೋ ಬದಲಿ ಏನ್ ಕೇಳಿದ್ದಾರೆ, PGRC ನ ಕ್ಯಾರೆಕ್ಟರ್ಸ್ ಹೇಳಿ ಅಂತ ಕೇಳ್ತಾರೆ. ಟೋಟಲ್ ಆಗಿ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿರುತ್ತೆ ಅಂತ ಕೇಳ್ತಾ ಇದ್ರೆ. ಸೊ ಏನೇನು ಅಂತಂದ್ರೆ, ನೀವು ಫಸ್ಟ್ ಏನಂತ ಬರೀತೀರಾ, ಇದು ನೋಡಿ, ಆರ್ಗ್ಯಾನಿಕ್ ಕಾಂಪೌಂಡ್ ಇರುತ್ತೆ, ಗ್ರೋತಿಗೆ ಹೆಲ್ಪ್ ಆಗುತ್ತೆ, ಪ್ಲಾಂಟ್ ನ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ. ಕೆಲವೊಂದು ಪ್ರೊಮೋಟರ್ಸ್ ಇದ್ರೆ ಕೆಲವೊಂದು ಇನ್ಹಿಬಿಟರ್ಸ್ ಆಗಿ ವರ್ಕ್ ಆಗುತ್ತೆ. ಎಲ್ಲಾ ರೀತಿ ಪ್ಲಾಂಟಿನ ಫಂಕ್ಷನ್ಸ್ ಗೆ, ಒಂದು ಜರ್ಮಿನೇಷನ್ ಆಫ್ ಸೀಡ್ ಇಂದ ಹಿಡಿದು ಪ್ಲಾಂಟ್ ಫ್ಲವರ್ ಆಗೋ ತನಕನು, ಹಣ್ಣಾಗೋ ತನಕನು ಎಲ್ಲಾ ತರ ಹಾರ್ಮೋನ್ಸ್ ಇದ್ರಲ್ಲಿ ಬೇಕಾಗತ್ತೆ. ಸೊ ಏನೇನು ಯಾವ್ದಾವ್ದು ಕೆಲಸ ಮಾಡ್ತವೆ, ಯಾವ ರೀತಿ ಇದು ಇಂಪಾರ್ಟೆಂಟ್ ಇದೆ ಪ್ಲಾಂಟ್ ಲೈಫ್ ಅಲ್ಲಿ ಅಂತ ಏನು ಕ್ಯಾರೆಕ್ಟರ್ಸ್ ಕೊಟ್ಟಿದಾರಲ್ಲ ಒಂದು ಪ್ಯಾರಾಗ್ರಾಫ್, ಅದನ್ನ ಪಾಯಿಂಟ್ ವೈಸ್ ಮಾಡಿ ಬರೀತೀರಾ. ಪಾಯಿಂಟ್ ವೈಸ್ ಮಾಡಿ ಆನ್ಸರ್ಸ್ ಜಾಸ್ತಿ ಬರೀಲಿಕ್ಕೆ ಟ್ರೈ ಮಾಡಿ, ಪ್ಯಾರಾಗ್ರಾಫ್ ಅಲ್ಲಿ ಬರೆಯಕ್ ಹೋಗ್ಬೇಡಿ. ಓಕೆನಾ? ಸೊ ಈ ರೀತಿ ಪಾಯಿಂಟ್ ವೈಸ್ ಮಾಡಿ ಇಲ್ಲಿ ಆನ್ಸರ್ ಬರೀತೀರಾ. ಓಕೆ, ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನೆಫ್ರಾನ್. ಸೊ ಇಲ್ಲಿ 5 ಮಾರ್ಕ್ಸ್ ಗೆ ಕೇಳಿರೋದ್ರಿಂದ ನೀವು ಇಲ್ಲಿ ಇದು 3 ಮಾರ್ಕ್ಸ್ ಅಲ್ಲ, ಸೊ 6 ಲೇಬಲಿಂಗ್ಸ್ ಬರೀತೀರಾ. ಓಕೆ, ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಕೆಮಿಕಲ್ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸಸ್. ಸೊ ನೋಡಿ, ಇದು ಕೂಡ ನೀವು NCERT ಅಲ್ಲಿ ಏನು ಕೊಟ್ಟಿದ್ರಲ್ಲ ಎಕ್ಸ್ಪ್ಲನೇಷನ್, ಅದನ್ನ ಬರೀತೀರಾ. ಸೊ ಯಾವ ರೀತಿ ಒಂದು ನ್ಯೂರಾನ್ ಎಂಡ್ ಇರುತ್ತಲ್ಲ ಅಲ್ಲಿಂದ ಮತ್ತೆ ಇನ್ನೊಂದು ಆಕ್ಸಾನ್ ಟರ್ಮಿನಲ್ ಇಂದ ಇನ್ನೊಂದು ಆಕ್ಸಾನ್ ಟರ್ಮಿನಲ್ ಗೆ ಯಾವ ರೀತಿ ಸಿಗ್ನಲ್ ಪಾಸ್ ಆಗುತ್ತೆ. ಓಕೆ, ಅದು ಮೆಕ್ಯಾನಿಸಮ್ ಏನ್ ಕೊಟ್ಟಿದಾರಲ್ಲ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಸರಿನಾ? ನೆಕ್ಸ್ಟ್, ಒಂದು 6 ಪಾಯಿಂಟ್ಸ್ ಬರೀರಿ, ಸಾಕಾಗುತ್ತೆ ಇಲ್ಲಿ. ನೆಕ್ಸ್ಟ್, 5 ಮಾರ್ಕ್ಸ್ ನ ಕ್ವೆಶನ್ ಎಷ್ಟು ಬರೀಬೇಕು, 4 ಬರೀಬೇಕು. 7 ಇರುತ್ತೆ, ಅದರಲ್ಲಿ 4 ಬರೀತೀರಾ. ಎನ್ಯುಮರೇಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಟೆರಿಡೋಫೈಟ್ಸ್. ಸೊ ಟೆರಿಡೋಫೈಟ್ಸ್ ಕಂಪ್ಲೀಟ್ ಪ್ಲಾಂಟ್ ಕಿಂಗ್ಡಮ್ ನಿಮ್ಗೆ ಲೈಫ್ ಸೈಕಲ್ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅಂದ್ರೆ, ಟೆರಿಡೋಫೈಟ್ಸ್ ಒಂದು 3/4 ಗಂಟೆದು, ಜಿಮ್ನೋಸ್ಪರ್ಮ್ಸ್ ಒಂದು 1 hour ಇಂದು ಏನು ಕ್ಲಾಸ್ ಇದೆ. ನಾನು ಎಕ್ಸ್ಪ್ಲೇನ್ ಫುಲ್ ಡೀಟೇಲ್ ಆಗಿ ಲೈಫ್ ಸೈಕಲ್ ನ ಎಕ್ಸ್ಪ್ಲೇನ್ ಮಾಡಿದೀನಿ. ನಿಮಗೆ ಇವಾಗ ಬೇಕಂದ್ರೆ ಅದರಲ್ಲಿ ಕೆಲವೊಂದು ಸ್ಲೈಡ್ಸ್ ಎಕ್ಸ್ಪ್ಲನೇಷನ್, ಕೆಲವೊಂದು ಸ್ಲೈಡ್ಸ್ ಅಲ್ಲಿ ನಾನು ಬರೇ ಪಾಯಿಂಟ್ಸ್ ಹಾಕಿದ್ದೀನಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಸಮ್ಮರಿ ಆಫ್ ದ ಲೈಫ್ ಸೈಕಲ್ ಅಂತ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡ್ಬೋದು. ಆಮೇಲೆ ಬೇಕಿದ್ರೆ ಎಕ್ಸಾಮ್ ಆದ್ಮೇಲೆ ನಿಮಗೆ ಸೆಕೆಂಡ್ ಇಯರಿಗೆ ಹೋಗ್ತಿರಲ್ಲ, ಅವಾಗ ಏನು ಗ್ಯಾಪ್ ಇರ್ತದೆ ಅಲ್ಲ ಹಾಲಿಡೇಸ್ ಅಲ್ಲಿ, ಅವಾಗ ಆ ವಿಡಿಯೋಸ್ ನ ನೋಡಿದ್ರೆ ನಿಮಗೆ ನೀಟಿಗೆ ಚೆನ್ನಾಗಿ ಪ್ರಿಪೇರ್ ಆಗ್ಲಿಕ್ಕೆ ಆಗುತ್ತೆ. ಓಕೆ, ಸೊ ಆ ಲೈಫ್ ಸೈಕಲ್ ನ ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡ್ರಿ ಅಂದ್ರೆ ಯಾವತ್ತು
ಮರೆಯೋದಿಲ್ಲ. ಆ ರೀತಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ, ನೀವು ಅದನ್ನ ನೋಡಿ. ಓಕೆನಾ. ನೆಕ್ಸ್ಟ್, ಲೀಸ್ಟ್ 2 ಕ್ಲಾಸಸ್ ಆಫ್ ಕಾರ್ಡೇಟ್ಸ್ ವಿಚ್ ಆರ್ ಓವಿಪಾರಸ್ ಅಂಡ್ ಡೆವಲಪ್ಮೆಂಟ್ ಇಸ್ ಡೈರೆಕ್ಟ್. ನೋಡಿ, ಓವಿಪಾರಸ್ ಇರಬೇಕು ಮತ್ತೆ ಡೆವಲಪ್ಮೆಂಟ್ ಡೈರೆಕ್ಟ್ ಕೂಡ ಇರಬೇಕು. ಸೊ ಇದಕ್ಕೆ ಆನ್ಸರ್ ಯಾವ್ದು ಬರುತ್ತೆ? ಬರ್ಡ್ಸ್ ಮತ್ತೆ ಫಿಶ್ ಬರುತ್ತೆ. Mammals are the highly evolved among animals, right? And the 6 distinguishing features of them. ನೋಡಿ, ಮ್ಯಾಮಲ್ಸ್ ಬಗ್ಗೆ ಏನ್ ಬರೀತೀರಾ? ಪಾಯಿಂಟ್ಸ್ ಬರೀತೀರಾ. ಎಷ್ಟು ನೋಡಿ, ಅವರೇ ಹೇಳಿದ್ದಾರೆ 6 ಬರಿಬೇಕು ಅಂತ. ಸೊ 3 ಮಾರ್ಕ್ಸ್ ಅಲ್ವಾ, ಸೊ ಹಂಗಾಗಿ 6 ಬರಿಬೇಕು. ಓಕೆ, ಸೊ ಮ್ಯಾಮಲ್ಸ್ ಬಗ್ಗೆ ಏನೇನು ಮೇನ್ ಆಗಿ ಕ್ಯಾರೆಕ್ಟರ್ಸ್ ಇದೆ, ಅದೇ ಹೇಡು, ಎಕ್ಸ್ಟರ್ನಲ್ ಪಿನ್ನ, ಮ್ಯಾಮರಿ ಗ್ಲ್ಯಾಂಡ್, ಸೊ ಅದೆಲ್ಲ ನೀವು ಕ್ಯಾರೆಕ್ಟರ್ಸ್ ಬರೀತೀರಾ. ಓಕೆ, ನೆಕ್ಸ್ಟ್, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಂಗೆ ನೋಡ್ತಾ ಇದ್ದೀರಾ, please do subscribe this channel as it is useful for your preparation and share this with your friends also. Okay, subscribe ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೇರೆ ಬೇರೆ ಪ್ರಿಪರೇಟರಿ ಪೇಪರ್ಸ್ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ದಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯುವರ್ ಪ್ರಿಪರೇಷನ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆಸ್ ದಟ್ ವಿಲ್ ಆಲ್ಸೋ ಮೋಟಿವೇಟ್ ಮೀ ಟು ಮೇಕ್ ವಿಡಿಯೋಸ್. ಇಷ್ಟೊತ್ತು ಕುತ್ಕೊಂಡು ಎಡಿಟ್ ಮಾಡಿ ಆನ್ಸರ್ಸ್ನೆಲ್ಲ ಕರೆಕ್ಟ್ ಆಗಿ ಕಂಪೈಲ್ ಮಾಡಿಬಿಟ್ಟು ಟೈಪ್ ಮಾಡಿ ನಮಗೂ ಕೂಡ ಟೈಮ್ ಆಗಿರುತ್ತೆ. ಸೊ ದಟ್ ಈಸ್ ವಿ ಆರ್ ಸ್ಪೆಂಡಿಂಗ್ ಅವರ್ ಪರ್ಸನಲ್ ಟೈಮ್. ಸೊ ಇನ್ಸ್ಟೆಡ್ ಆಫ್ ಸೇಯಿಂಗ್ ಥ್ಯಾಂಕ್ ಯು, ಜಸ್ಟ್ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕನ್. ಓಕೆ, ಸೊ ದಟ್ ವಿಲ್ ಮೋಟಿವೇಟ್ ಅಸ್. ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಈ ವಿಡಿಯೋದಿಂದ. ಓಕೆ, ನನಗೆ ಈ ವಿಡಿಯೋ ನೋಡ್ತಾ ಇದ್ದಾರೆ, ಅವರಿಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತ ಹೇಳಿ ನನಗೆ ಖುಷಿ ಆಗುತ್ತೆ. ಓಕೆ, ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ and we'll move on to the next question. 37. Write the floral characters and floral formula of family Solanaceae. ನೋಡಿ, Solanaceae ನ ಫ್ಲೋರಲ್ ಕ್ಯಾರೆಕ್ಟರ್ ಮತ್ತೆ ಫಾರ್ಮುಲಾ ಕೇಳ್ತಾ ಇದ್ದಾರೆ. ಫ್ಲೋರಲ್ ಕ್ಯಾರೆಕ್ಟರ್ಸ್ ಅಂದ್ರೆ ಏನೇನ್ ಬರೀತೀರಾ? ಫಸ್ಟ್ ಇಂದ ಯಾವ್ದು ಅಂತ ಅಂದ್ರೆ ಫ್ಲವರ್ ಕಂಡೀಷನ್ ಬರೀತೀರಾ. ಬೈಸೆಕ್ಷುವಲ್, ಯೂನಿಸೆಕ್ಷ, ದಟ್ ಈಸ್ ಆಕ್ಟಿನೋಮಾರ್ಫಿಕಾ, ಝೈಗೋಮಾರ್ಫಿಕಾ ಅಂತ ಬರೆದ್ಬಿಟ್ಟು ಕೆಲಿಕ್ಸ್, ಕೊರೊಲ್ಲಾ, ಆಂಡ್ರಿಶಮ್, ಗೈನಿಶಮ್, ಸೀಡ್, ಫ್ರೂಟ್, ಇದಿಷ್ಟನ್ನು ಬರೀತೀರಾ. ಇದಿಷ್ಟು ಕ್ಯಾರೆಕ್ಟರ್ ಇರಬೇಕು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರೀತೀರಾ? ಫ್ಲೋರಲ್ ಕ್ಯಾರೆಕ್ಟರ್. ಏನಾಗುತ್ತೆ ಇದರಲ್ಲಿ? ಬೈಸೆಕ್ಷುವಲ್ ಇರುತ್ತೆ, ಆಕ್ಟಿನೋಮಾರ್ಫಿಕ್ ಇದೆ. ಓಕೆ, ನೆಕ್ಸ್ಟ್ ಕೆಲಿಕ್ಸ್ ಏನಿರುತ್ತೆ? 5 ಇರುತ್ತೆ. ಯಾವುದು? ಸೊಲನೇಸಿಯಲ್ಲಿ ಕೆಲಿಕ್ಸ್ 5 ಇರುತ್ತೆ. ನೆಕ್ಸ್ಟ್ ಕೊರೊಲ್ಲಾ 5 ಇರುತ್ತೆ, ಫ್ಯೂಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಆಂಡ್ರಿಶಮ್ ಏನಾಗುತ್ತೆ? ಆಂಡ್ರಿಶಮ್ ಈ ತರ ನೀವು ಕಂಡೀಷನ್ ತೋರಿಸ್ತೀರಾ. ಯಾವುದು? ಎಪಿಪೆಟಾಲಸ್ ಕಂಡೀಷನ್ ತೋರಿಸ್ತೀರಾ. ಗೈನಿಶಮ್ ಅಲ್ಲಿ 2 ಸಿಂಕಾರ್ಪಸ್. ಓಕೆ, ಬೈಕಾರ್ಪೆಲರಿ, ಸಿಂಕಾರ್ಪಸ್ 2 ಬರ್ದ್ಬಿಟ್ಟು ಇನ್ಸೈಡ್ ದ ಬ್ರಾಕೆಟ್ ತೋರಿಸ್ತೀರಾ. ಸೊ ದಟ್ ಈಸ್ ಅ ಕಂಪ್ಲೀಟ್ ಫ್ಲೋರಲ್ ಫಾರ್ಮುಲಾ ಆಫ್ ಸೊಲನೇಸಿ. ಓಕೆನಾ. ನೆಕ್ಸ್ಟ್, ಗಿವನ್ ಬಿಲೋ ಆರ್ ದ ಸ್ಕೆಚಸ್ ಆಫ್ ಸೆಲ್ ಎ ಅಂಡ್ ಬಿ. ನೋಡಿ, ಸೆಲ್ ಎ ಮತ್ತೆ ಸೆಲ್ ಬಿ ನ ಡಯಾಗ್ರಾಮ್ ಕೊಟ್ಟಿದ್ದಾರೆ. ವಿಚ್ ಒನ್ ಆಫ್ ದೀಸ್ ಈಸ್ ಅ ಪ್ಲಾಂಟ್ ಸೆಲ್? ಇದರಲ್ಲಿ ಯಾವುದು ಪ್ಲಾಂಟ್ ಸೆಲ್ ಅಂತ ಕೇಳ್ತಾ ಇದ್ದಾರೆ. ಒಬ್ವಿಯೋ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಬಿ ಈಸ್ ಪ್ಲಾಂಟ್ ಸೆಲ್. ಅದನ್ನ ಬರೀತೀರಾ. ಗಿವ್ ರೀಸನ್ ಇನ್ ಸಪೋರ್ಟ್ ಆಫ್ ಯುವರ್ ಆನ್ಸರ್. ಯಾಕೆ ಇದು ಪ್ಲಾಂಟ್ ಸೆಲ್ ಅಂತಂದ್ರೆ ದೊಡ್ಡ ದೊಡ್ಡ ವ್ಯಾಕ್ಯೂಲ್ ಕಾಣಿಸ್ತಾ ಇದೆ ಮತ್ತೆ ಹೊರಗಡೆ ಸೆಲ್ ವಾಲ್ ಕಾಣಿಸ್ತಾ ಇದೆ, ಹಾಗಾಗಿ ಇದು ಪ್ಲಾಂಟ್ ಸೆಲ್ ಅಂತ ಹೇಳ್ತೀನಿ ಅಂತ ಬರೀತೀರಾ. ಓಕೆನಾ. ಲೀಸ್ಟ್ ದ ಸೆಲ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಕಾಮನ್ ಟು ಬೋತ್ ದ ಸೆಲ್ ಟೈಪ್ಸ್. ಪ್ಲಾಂಟ್ ಮತ್ತೆ ಅನಿಮಲ್ ಸೆಲ್ಗೆ ಇರುವಂತ ಕಾಮನ್ ಸ್ಟ್ರಕ್ಚರ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಕಾಮನ್ ಆಗಿ ಇರೋದು ಯಾವುದು ಇದರಲ್ಲಿ ಅಂತಂದ್ರೆ ನ್ಯೂಕ್ಲಿಯಸ್ ಇರುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ, ಗೋಲ್ಗಿ ಬಾಡೀಸ್ ಇರುತ್ತೆ, ಮೈಟೋಕಾಂಡ್ರಿಯಾ ಇರುತ್ತೆ, ಸೈಟೋಸ್ಕೆಲಿಟಲ್ ಸ್ಟ್ರಕ್ಚರ್ಸ್ ಇರುತ್ತೆ. ಅದು ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, ನೇಮ್ ದ ಸ್ಟ್ರಕ್ಚರ್ಸ್ ಫೌಂಡ್ ಓನ್ಲಿ ಇನ್ ಅನಿಮಲ್ ಸೆಲ್ಸ್. ಅನಿಮಲ್ ಸೆಲ್ಸ್ ಅಲ್ಲಿ ಮಾತ್ರ ಇರುತ್ತೆ, ಪ್ಲಾಂಟ್ಸ್ ಅಲ್ಲಿ ಇರೋದಿಲ್ಲ ಅಂತ ಸ್ಟ್ರಕ್ಚರ್ ಯಾವುದು ಅಂತಂದ್ರೆ ಸೆಂಟ್ರಿಯಲ್ ಸೆಂಟ್ರೋಸೋಮ್. ಗೊತ್ತಿದೆಯಲ್ಲ, ಸೊ ಅದು ಅನಿಮಲ್ ಸೆಲ್ ಅಲ್ಲಿ ಇರುತ್ತೆ, ಪ್ಲಾಂಟ್ ಸೆಲ್ ಅಲ್ಲಿ ಇರೋದಿಲ್ಲ. ಜೊತೆಗೆ ಲೈಸೋಸೋಮ್ ಕೂಡ ಹೌದು. ಓಕೆ, ಸೊ ಇವೆರಡನ್ನು ನೀವು ಬರೀತೀರಾ. ದಟ್ ಇಸ್ ಫಾರ್ 2 ಮಾರ್ಕ್ಸ್. ನೆಕ್ಸ್ಟ್, ಗಿವ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಗ್ಲೈಕೋಲಿಸಿಸ್. ಗ್ಲೈಕೋಲಿಸಿಸ್ ಏನು 10 ಸ್ಟೆಪ್ಸ್ ಇದೆಲ್ಲ ಅದನ್ನ ನೀವು ಬರೀತೀರಾ. ಓಕೆ, ಸೊ ದಿಸ್ ಇಸ್ ಗ್ಲೈಕೋಲಿಸಿಸ್ ಕ್ರೆಬ್ಸ್ ಸೈಕಲ್. ಬಹಳ ಇಂಪಾರ್ಟೆಂಟ್ ಇದೆ, ಈ ಲೆಸನ್ ಅಲ್ಲಿ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿ. ಫೋಟೋಸಿಂಥಸಿಸ್ ಅಲ್ಲಿ ಕೆಲ್ವಿನ್ ಸೈಕಲ್ ಮತ್ತೆ C4 ಸೈಕಲ್ ಅವೆರಡನ್ನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನು ಸ್ವಲ್ಪ ದಿನದಲ್ಲಿ ಗ್ಲೈಕೋಲಿಸಿಸ್ ಮತ್ತೆ ಕ್ರೆಬ್ ಸೈಕಲ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ರೆಬ್ ಸೈಕಲಿನ ಶಾರ್ಟ್ ಟ್ರಿಕ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಶಾರ್ಟ್ಸ್ ಅಲ್ಲಿ, ಅದನ್ನ ನೀವು ನೋಡಿ. ಓಕೆ, ನೆಕ್ಸ್ಟ್, joints are essential for all types of movements involving the bony part of the body. Based on its mention the types and their location in human body. So ಇದರ ಟೈಪ್ಸ್ ಯಾವ್ದಾದ್ರು ಬರುತ್ತೆ? ಫೈಬ್ರಸ್, ಕಾರ್ಟಿಲೇಜಿನಸ್ ಮತ್ತೆ ಸೈನೋವಿಯಲ್ ಜಾಯಿಂಟ್ಸ್. ಮತ್ತೆ ಇದರ ಯಾವ್ದು ಅಂದ್ರೆ ಲೊಕೇಶನ್ ಎಲ್ಲಿದೆ ಅಂತಂದು ಕೂಡ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಮುಗೀತು ಇದಕ್ಕೆ. ಓಕೆ, ದಟ್ ಇಸ್ ಫಾರ್ 40th. ನೆಕ್ಸ್ಟ್, ಸುಮಾ ಇಸ್ ಅಫ್ರೈಡ್ ಆಫ್ ಸ್ಪೈಡರ್ಸ್. ಸೊ ಈ ರೀತಿ ಒಂದು ಕ್ವೆಶನ್ಸ್ ನಿಮಗೆ ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತೆ, ಫೈನಲ್ ಎಕ್ಸಾಮ್ ಅಲ್ಲಿ. ಯಾವುದು ಅಂತ ಅಂದ್ರೆ ಯಾವ್ದಾದ್ರು ಒಂದು ಘಟನೆನ ತಗೊಂಡ್ಬಿಟ್ಟು ಕ್ವೆಶನ್ ಫ್ರೇಮ್ ಮಾಡುವಂಥದ್ದು.
ಏನಾದ್ರೂ ಇರ್ಬೋದು, ಯಾವ್ದಾದ್ರು ಲೆಸನ್ ಅಲ್ಲಿ ಯಾವ್ದಾದ್ರು ಬರ್ಬೋದು. ಈ ತರ ಇಲ್ಲಿ ಎಕ್ಸಾಂಪಲ್ ನೋಡಿ, ಏನಂತಂದ್ರೆ ಸುಮಾಗೆ ಸ್ಪೈಡರ್ಸ್ ಇಂದ ಭಯ ಇದೆ ಅಂತೆ. ಆನ್ ಸಡನ್ ಎನ್ಕೌಂಟರ್ ವಿತ್ ದಿಸ್ 6-legged animal, she experienced fright and flight emergency condition. Based on this, answer the following question. 6 ಲೆಗ್ ಇರುವಂತ ಸ್ಪೈಡರ್ ಒಂದೇ ಸರಿ ಅವಳ ಮುಂದೆ ಬಂದಿದ ತಕ್ಷಣ ಹೆದರ್ಕೊಂಡ್ಬಿಟ್ಟು ಪ್ಯಾನಿಕ್ ಆಗಿ ಅವಳು ಇರ್ತಾಳೆ. ಸೊ ಅಂತ ಕಂಡೀಷನ್ ಅಲ್ಲಿ ಏನೇನು ಅಂತ ಹೇಳಿ ಕ್ವಶನ್ ಕೇಳ್ತಾ ಇದಾರೆ. ನೇಮ್ ದ ಹಾರ್ಮೋನ್ ಸೆಕ್ರೆಟೆಡ್ ಇನ್ ರೆಸ್ಪಾನ್ಸ್ ಟು ದಿಸ್ ಎಮರ್ಜೆನ್ಸಿ ಕಂಡೀಷನ್. ಸೊ ಈ ರೀತಿ ಭಯ ಪ್ಯಾನಿಕ್ ಆದಾಗ ಯಾವ ಎಮರ್ಜೆನ್ಸಿ ಟೈಮ್ ಅಲ್ಲಿ ಬರುವಂತ ರಿಲೀಸ್ ಆಗುವಂತ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಅಡ್ರಿನಲ್ ಮತ್ತೆ ನಾರ್ ಅಡ್ರಿನಲಿನ್. ಓಕೆನಾ. ಸೊ ಇದು ಫ್ಲೈಟ್ ಅಂಡ್ ಫ್ರೈಟ್ ಹಾರ್ಮೋನ್ ಅಂತ ಕರಿತೀವಿ. ದಟ್ ಈಸ್ ಅಡ್ರಿನಲಿನ್ ಮತ್ತೆ ನಾರ್ ಅಡ್ರಿನಲಿನ್ ಆನ್ಸರ್. ನೆಕ್ಸ್ಟ್, ನೇಮ್ ದ ಸೋರ್ಸ್ ಗ್ಲ್ಯಾಂಡ್ ಆಫ್ ದೀಸ್ ಹಾರ್ಮೋನ್ಸ್ ಅಂಡ್ ಇಟ್ಸ್ ಲೊಕೇಶನ್. ಯಾವ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುತ್ತೆ? ಇದು ಅಡ್ರಿನಲ್ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುತ್ತೆ. ಅದರ ಲೊಕೇಶನ್ ಏನು? ಅಡ್ರಿನಲ್ ಮೆಡುಲಾ ಇಂದ ರಿಲೀಸ್ ಆಗುತ್ತೆ. ಸೊ ಅದನ್ನ ಬರೀತೀರಾ. ನೆಕ್ಸ್ಟ್, ಡಿಸ್ಕ್ರೈಬ್ ದ ಎಫೆಕ್ಟ್ ಆಫ್ ದೀಸ್ ಹಾರ್ಮೋನ್ಸ್ ಆನ್ ಸರ್ಕ್ಯುಲೇಟರಿ ಅಂಡ್ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಸುಮಾ. ಸೊ ಈ ತರ ಹಾರ್ಮೋನ್ಸ್ ರಿಲೀಸ್ ಆದಾಗ ಅವರ ಬ್ರೀತಿಂಗ್ ರೇಟ್ ಫಾಸ್ಟ್ ಆಗುತ್ತೆ, ಹಾರ್ಟ್ ಬೀಟ್ ಏನು ಫಾಸ್ಟ್ ಆಗುತ್ತೆ. ಅದನ್ನ ನೀವು ಇಲ್ಲಿ ಬರ್ತೀರಾ. ಇನ್ಕ್ರೀಸ್ ಹಾರ್ಟ್ ಬೀಟ್, ದ ಸ್ಟ್ರೆಂತ್ ಆಫ್ ದ ಹಾರ್ಟ್ ಕಾಂಟ್ರಾಕ್ಷನ್ ಅಂಡ್ ದ ರೇಟ್ ಆಫ್ ದ ರೆಸ್ಪಿರೇಷನ್ ಎಲ್ಲಾನು ಕೂಡ ಇನ್ಕ್ರೀಸ್ ಆಗುತ್ತೆ. ಅದನ್ನ ನೀವು ಇಲ್ಲಿ ಬರೀತೀರಾ ಫಾರ್ 2 marks. ಈಸಿ ಕ್ವೆಶನ್. ಏನು ಅನಲೈಸ್ ಮಾಡಿ ಆನ್ಸರ್ ಮಾಡಿ ಇದನ್ನ ಇಂಥ ಕ್ವೆಶನ್. ಓಕೆ. ನೆಕ್ಸ್ಟ್, ಲಾಸ್ಟ್ ಮಿನಲ್ಲಿ 3 ಕ್ವೆಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದನ್ನ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ಕ್ವೆಶನ್ ನೋಡಿ, ಗಿವ್ ರೀಸನ್. ಬೋತ್ ಸ್ಟಾರ್ಚ್ ಬಯೋಮಾಲಿಕ್ಯೂಲ್ಸ್ ಇಂದ ಕೇಳಿರುವಂತ ಕ್ವೆಶನ್ ಇದು. ಬೋತ್ ಸ್ಟಾರ್ಚ್ ಅಂಡ್ ಸೆಲ್ಯುಲೋಸ್ ಆರ್ ಪಾಲಿಸ್ಯಾಕರೈಡ್ಸ್ ಬಟ್ ಅಯೋಡಿನ್ ಗಿವ್ಸ್ ಕಲರ್ ಟೆಸ್ಟ್. ಅಯೋಡಿನ್ ಗಿವ್ಸ್ ಕಲರ್ ಟೆಸ್ಟ್ ವಿತ್ ಸ್ಟಾರ್ಚ್ ಅಂಡ್ ನಾಟ್ ವಿತ್ ಸೆಲ್ಯುಲೋಸ್. ನೋಡಿ, ಯಾವಾಗ ನಾವು ಟೆಸ್ಟ್ ಮಾಡ್ತೀವಲ್ಲ, ಅಯೋಡಿನ್ ಟೆಸ್ಟ್ ಮಾಡಿದಾಗ ಸ್ಟಾರ್ಚ್ ಗೆ ಏನಾಗುತ್ತೆ, ಬ್ಲೂ ಆಗಿ ಕನ್ವರ್ಟ್ ಆಗುತ್ತೆ, ಬಟ್ ಸೆಲ್ಯುಲೋಸ್ ಟರ್ನ್ ಆಗಲ್ಲ. ಯಾಕೆ ಅಂತಂದ್ರೆ ಸ್ಟಾರ್ಚ್ ಹೆಲಿಕಲ್ ಫಾರ್ಮೇಶನ್ ಇರುತ್ತೆ. ಹೆಲಿಕ್ಸ್ ಫಾರ್ಮೇಶನ್ ಇದ್ದಾಗ ಸೊ ಆ ಹೆಲಿಕ್ಸ್ ಅಲ್ಲಿ ಏನಂತ ಅಂದ್ರೆ ಅಯೋಡಿನ್ ಮಾಲಿಕ್ಯೂಲ್ ಹೋಗ್ಬಿಟ್ಟು ಏನಾಗುತ್ತೆ, ಕುತ್ಕೊಳ್ಳುತ್ತೆ. ಸೊ ಹಂಗಾಗಿ ಅದು ಟೆಸ್ಟ್ ರಿಸಲ್ಟ್ ಪಾಸಿಟಿವ್ ತೋರಿಸುತ್ತೆ. ಇಲ್ಲಿ ಅಯೋಡಿನ್ ಮಾಲಿಕ್ಯೂಲ್ ಹೋಗಿ ಕುತ್ಕೊಳ್ಳುತ್ತೆ. ಅದೇ ಸೆಲ್ಯುಲೋಸ್ ಅಲ್ಲಿ ಕಂಪ್ಲೀಟ್ ಆಗಿ ಈ ತರ ಹೆಲಿಸಿಸ್ ಫಾರ್ಮೇಶನ್ ಆಗೋದಿಲ್ಲ. ಸೊ ಹಂಗಾಗಿ ಇದು ಟೆಸ್ಟ್ ರಿಸಲ್ಟ್ ಅಲ್ಲಿ ಕಲರ್ ತೋರಿಸೋದಿಲ್ಲ. ಓಕೆ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, ಪ್ರೋಟೀನ್ಸ್ ಆರ್ ಕಾಲ್ಡ್ ಹೆಟೆರೋಪಾಲಿಮರ್ಸ್. ಯಾಕೆ ಅಂತಂದ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಅಮೈನೋ ಆಸಿಡ್. ಒಂದೇ ತರ ಅಮೈನೋ ಆಸಿಡ್ ಇದ್ದಿದ್ರೆ ಹೋಮೋಪಾಲಿಮರ್ಸ್ ಅಂತ ಹೇಳ್ತಾ ಇದ್ವಿ. ಬಟ್ ಎಲ್ಲಾ ಪ್ರೋಟೀನ್ಸ್ ಆಗೋದು ಬೇರೆ ಬೇರೆ ಅಮೈನೋ ಆಸಿಡ್ ಇಂದ. ಹಾಗಾಗಿ ಪ್ರೋಟೀನ್ಸ್ ಅನ್ನ ಹೆಟೆರೋಪಾಲಿಮರ್ಸ್ ಅಂತ ಕರಿತೀವಿ. ಪ್ರೆಸೆನ್ಸ್ ಆಫ್ ಮೆಲೋನೇಟ್ ಇನ್ಹಿಬಿಟ್ಸ್ ದ ಆಕ್ಟಿವಿಟಿ ಆಫ್ ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ ಎನ್ಸೈಮ್. ನೋಡಿ, ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ ಎನ್ಸೈಮಿನ ಆಕ್ಟಿವ್ ಸೈಟ್ ಇರುತ್ತಲ್ಲ. ಓಕೆ. ಸೊ ಈ ಆಕ್ಟಿವ್ ಸೈಟ್ ಅಲ್ಲಿ ಸಬ್ಸ್ಟ್ರೇಟ್ ಬಂದು ಫಿಕ್ಸ್ ಆಗಬೇಕು. ಓಕೆ. ಸೊ ಸಬ್ಸ್ಟ್ರೇಟ್ ಬಂದು ಫಿಕ್ಸ್ ಆಗಬೇಕು. ಬಟ್ ಸಬ್ಸ್ಟ್ರೇಟ್ ತರಾನೇ ಇನ್ನೊಂದಿರುತ್ತೆ. ಅದಕ್ಕೆ ಯಾವ ಕಲರ್ ತಗೊಳ್ಳ? ಸಬ್ಸ್ಟ್ರೇಟ್ ತರಾನೇ ಸೇಮ್ ಇರುತ್ತೆ. ಅದು ಯಾವುದು ಅಂತ ಅಂದ್ರೆ ಇನ್ಹಿಬಿಟರ್. ಅದು ಪ್ರಾಸೆಸ್ ನ ಏನ್ ಮಾಡುತ್ತೆ? ಇನ್ಹಿಬಿಷನ್ ಮಾಡುತ್ತೆ. ಇನ್ಹಿಬಿಷನ್ ಅಂದ್ರೆ ಪ್ರಾಸೆಸ್ ನ ಸ್ಟಾಪ್ ಮಾಡುತ್ತೆ. ಎನ್ಸೈಮ್ ಕೆಲಸ ಏನು? ರಿಯಾಕ್ಷನ್ ನ ಫಾಸ್ಟ್ ಮಾಡೋದು, ರಿಯಾಕ್ಷನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಬಟ್ ಇಲ್ಲಿ ಏನಾಗುತ್ತೆ? ಇನ್ಹಿಬಿಷನ್ ಮಾಡ್ಬಿಡುತ್ತೆ. ಸೊ ಸ್ಟ್ರಕ್ಚರಲಿ ಈ ಇನ್ಹಿಬಿಟರ್ ಏನಾಗುತ್ತೆ? ಸಬ್ಸ್ಟ್ರೇಟ್ ತರಾನೇ ಇರೋದ್ರಿಂದ ಈ ಇನ್ಹಿಬಿಟರ್ ಯಾವುದಕ್ಕೆ ಹೋಗಿ ಬೈಂಡ್ ಆಗುತ್ತೆ? ಆಕ್ಟಿವ್ ಸೈಟ್ ಅಂದ್ರೆ ಸಬ್ಸ್ಟ್ರೇಟ್ ಬೈಂಡಿಂಗ್ ಸೈಟ್ ಇರುತ್ತಲ್ಲ, ಅಲ್ಲಿ ಹೋಗಿ ಇನ್ಹಿಬಿಟರ್ ಬೈಂಡ್ ಆಗೋದ್ರಿಂದ ಪ್ರೋಸೆಸ್ ಸ್ಟಾಪ್ ಆಗುತ್ತೆ. ಅಂದ್ರೆ ಈ ಎನ್ಸೈಮಿನ ಕೆಲಸ ಏನಾಗುತ್ತೆ? ನಿಂತೋಗುತ್ತೆ. ಅದನ್ನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ. Why do lipids whose molecular weights do not exceed 800 Daltons comes under acid insoluble fraction, that is macromolecule fraction? ಯಾಕೆ ಅಂತ ಅಂದ್ರೆ ನೋಡಿ, ಲಿಪಿಡ್ಸ್ ಇನ ಮಾಲಿಕ್ಯುಲರ್ ವೇಟ್ ಕಡಿಮೆ ಇದ್ರೂ ಮೇಲ್ಗಡೆನೆ ಉಳ್ಕೊಂಡು ಹೋಗುತ್ತೆ. ಸೊ ನಾವು ಫಿಲ್ಟರ್ ಮಾಡಿದಾಗ ಹೆವಿ ಇರೋದೆಲ್ಲ ಏನಾಗುತ್ತೆ? ಫಿಲ್ಟರ್ ಅಲ್ಲಿ ಉಳ್ಕೊಂಡು ಹೋಗುತ್ತೆ. ಕೆಳಗಡೆ ಫಿಲ್ಟರ್ ಆಗಿರೋದ್ರಲ್ಲಿ ಲೈಟ್ ಇರುವಂತಹ ಸಬ್ಸ್ಟೆನ್ಸ್ ಬರುತ್ತೆ. ಹೌದಾ? ಬಟ್ ಇಲ್ಲಿ ಏನಾಗುತ್ತೆ? ಸೇಮ್ ನೀವು ಯಾವ್ದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಟೀ ಸೋಸೋದು. ಓಕೆ. ಟೀ ಸೋಸಿದಾಗ ಟೀ ಎಲೆಗಳಿನ ಪಾರ್ಟಿಕಲ್ಸ್ ಎಲ್ಲ ಮೇಲ್ಗಡೆ ಸೋಸೋದ್ರಲ್ಲಿನೇ ಉಳ್ಕೊಂಡು ಹೋಗುತ್ತೆ. ಟೀ ಏನಾಗುತ್ತೆ? ಒಳಗಡೆ ಫಿಲ್ಟರ್ ಆಗಿ ಕೆಳಗೆ ಬರುತ್ತೆ. ಸೊ ಈಗ ಚಿಕ್ಕದೇ ಇದೆ. ಯಾವ್ದು ಲಿಪಿಡ್ಸಿನ ಸೈಜ್ ಏನಿದೆ ಚಿಕ್ಕದೇ ಇದೆ. ಯಾವ್ದು ಟೀ ಫಿಲ್ಟರಿನ ಹೋಲ್ಕಿಂತ ಚಿಕ್ಕದೇ ಇದೆ. ಬಟ್ ಅಂದ್ರೂ ಅದು ಕೆಳಗಡೆ ಒಳಗಡೆ ಬರ್ಲಿಲ್ಲ. ಯಾಕೆ ಅಂತ ಅಂದ್ರೆ ಲಿಪಿಡ್ಸ್ ಅಲ್ಲಿರುತ್ತೆ ಅಂದ್ರೆ ಎಲ್ಲಾ ಆರ್ಗನಲ್ಸ್ ನ ಮೆಂಬ್ರೇನ್ ಅಲ್ಲಿ ಇರುತ್ತೆ. ಸೊ ನಾವು ಕ್ರಶ್ ಮಾಡಿದಾಗ ಏನಾಗುತ್ತೆ? ವೆಸಿಕಲ್ಸ್ ಆಗಿ ಫಾರ್ಮೇಶನ್ ಆಗುತ್ತೆ ಚಿಕ್ಕದಾಗಿ. ಸೊ ಈ ಲಿಪಿಡ್ಸ್ ಏನಿದೆ ಅಲ್ಲ, ಅದು ಆಯಿಲ್ ಫಾರ್ಮೇಶನ್, ಆಯಿಲ್ ಕಂಟೆಂಟ್ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ಇದು ವಾಟರ್ ಸಾಲ್ಯುಬಲ್ ಅಲ್ಲ, ವಾಟರ್ ಇನ್ಸಾಲ್ಯುಬಲ್ ಆಗಿರೋದ್ರಿಂದ ಫಿಲ್ಟರ್ ಆಗಿ ಕೆಳಗೆ ಹೋಗೋದಿಲ್ಲ, ಮೇಲ್ಗಡೆನೆ ಉಳ್ಕೊಂಡು ಹೋಗುತ್ತೆ. ಸೊ ದಟ್ ಈಸ್ ದ ಆನ್ಸರ್.
ನೆಕ್ಸ್ಟ್, ಇನ್ ಸೊಲ್ಯೂಷನ್ಸ್ ಆಫ್ ಡಿಫರೆಂಟ್ pH ದ ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್ಸ್ ಚೇಂಜಸ್. ಬೇರೆ ಬೇರೆ ಸೊಲ್ಯೂಷನ್ ಅಲ್ಲಿ ಅಂದ್ರೆ pH ಬೇರೆ ಬೇರೆ ರೇಂಜ್ ಇದ್ದಾಗ ಅಮೈನೋ ಆಸಿಡಿನ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಯಾಕೆ ಅಂತಂದ್ರೆ ಅಮೈನೋ ಆಸಿಡ್ಸ್ ಆರ್ ಅಯೋನೈಸಬಲ್ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಅಮೈನೋ ಅಂಡ್ ಕಾರ್ಬಾಕ್ಸೈಲ್ ಗ್ರೂಪ್ ಅಟ್ ದ ಎಂಡ್ಸ್. ಅದನ್ನ ನೀವು ಇಲ್ಲಿ ಬರೀತೀರಾ. ಓಕೆ, ದಟ್ ಇಸ್ ವಿಟ್ರಿಯಾನ್ ಕಾನ್ಸೆಪ್ಟ್ ಅದು. ಓಕೆ, ಸೊ ನೆಕ್ಸ್ಟ್ ಈ ಕ್ವೆಶನ್ ನೋಡಿ, ಕೆಲ್ವಿನ್ ಸೈಕಲ್ ಮೇಲೆ ಕ್ವೆಶನ್ ಕೇಳಿದರೆ. ಸ್ಟಡಿ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದ ಕೆಲ್ವಿನ್ ಸೈಕಲ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ವಿಚ್ ಈಸ್ ದ ಪ್ರೈಮರಿ CO2 ಅಕ್ಸೆಪ್ಟರ್? ಕಾರ್ಬನ್ ಡೈಆಕ್ಸೈಡ್ ನ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇದರಲ್ಲಿ ಯಾರು ಅಂತ ಕೇಳಿದ್ರೆ ದಟ್ ಈಸ್ ಎ ಕ್ವೆಶನ್. ಏನು? ದಟ್ ಈಸ್ RUBP ಬರೀತೀರಾ. ನೆಕ್ಸ್ಟ್, ನೇಮ್ ದ ಎನ್ಸೈಮ್ ರಿಕ್ವೈರ್ಡ್ ಫಾರ್ ಕಾರ್ಬಾಕ್ಸಿಲೇಷನ್. ಎನ್ಸೈಮ್ ಯಾವ್ದು ಬೇಕಾಗುತ್ತೆ ಕಾರ್ಬಾಕ್ಸಿಲೇಷನ್? ಬಿ ಗೆ ನೋಡಿ, ಬಿ ಇದು ಎನ್ಸೈಮ್ ದಟ್ ಈಸ್ ರುಬಿಸ್ಕೋ, ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್ ಅಂತ ನೀವು ಕಂಪ್ಲೀಟ್ ಆಗಿ ಬರೀಬೇಕು ಆನ್ಸರ್. ಸರಿನಾ? ನೆಕ್ಸ್ಟ್, ಹೌ ಮೆನಿ NADPH ಮಾಲಿಕ್ಯೂಲ್ಸ್ ನೇಮ್ ದ ಕಾಂಪೌಂಡ್ ಫಾರ್ಮ್ಡ್ ಫ್ರಮ್ ದ ಕಾರ್ಬಾಕ್ಸಿಲೇಷನ್. ಕಾರ್ಬಾಕ್ಸಿಲೇಷನ್ ಇಂದ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಯಾವ್ದಾಗುತ್ತೆ? 3-ಫಾಸ್ಫೋಗ್ಲಿಸರೇಟ್. ಇದು ಬರೀತೀರ. ಗ್ಲಿಸರಿಕ್ ಆಸಿಡ್ ಅಂತನಾದ್ರೂ ಬರೀಬಹುದು, ಗ್ಲಿಸರೇಟ್ ಅಂತನಾದ್ರೂ ಬರೀಬಹುದು. ಹೌ ಮೆನಿ NADPH ಮಾಲಿಕ್ಯೂಲ್ಸ್ ಆರ್ ರಿಕ್ವೈರ್ಡ್ ಫಾರ್ ದ ಸಿಂಥಸಿಸ್ ಆಫ್ ಮೊನೋಗ್ಲೂಕೋಸ್ ಮಾಲಿಕ್ಯೂಲ್ ಇನ್ ರಿಡಕ್ಷನ್ ಸ್ಟೇಜ್? ನೋಡಿ, ರಿಡಕ್ಷನ್ ಸ್ಟೇಜ್ ಅಲ್ಲಿ ಯೂಶುವಲಿ ಬೇಕಾಗೋದು 2 NADPH ಬೇಕಾಗುತ್ತೆ. ಓಕೆ, ಆದ್ರೆ ಅವ್ರು ಇಲ್ಲಿ ಏನ್ ಕೇಳ್ತಾ ಇದಾರೆ, ಒಂದು ಗ್ಲೂಕೋಸಿಗೆ ಅಂತ ಕೇಳ್ತಾ ಇದಾರೆ. ಈ ಸೈಕಲ್ ಆಗೋದು ಒಂದು ಕಾರ್ಬನ್ಗೆ, ಸೊ ಹಂಗಾಗಿ 2 into 6 ಮಾಡಿದ್ರೆ ನಮಗೆ 12 ಸಿಗುತ್ತೆ. ದಟ್ ಈಸ್ ಆನ್ಸರ್ 12. ಹೌ ಮೆನಿ ATP ಮಾಲಿಕ್ಯೂಲ್ಸ್ ಆರ್ ರಿಕ್ವೈರ್ಡ್ ಫಾರ್ ದ ಫಾರ್ಮೇಶನ್ ಆಫ್ RUBP ಡ್ಯೂರಿಂಗ್ ರೀಜನರೇಷನ್? ನೋಡಿ, ರೀಜನರೇಷನ್ಗೆ ಟ್ರಯೋಸ್ ಫಾಸ್ಫೇಟ್ ವಾಪಸ್ ಏನಾಗಬೇಕು? RUBP ಆಗಬೇಕು. ಸೊ ಈ ಪ್ರೊಸೆಸ್ಗೆ ಯೂಶುವಲಿ ಏನ್ ಬೇಕಾಗುತ್ತೆ ಅಂದ್ರೆ ಒಂದು ATP ಬೇಕಾಗುತ್ತೆ. ಇಲ್ಲಿ ಒಂದು ಗ್ಲೂಕೋಸಿಗೆ ಅಂತ ಕೇಳ್ತಾ ಇಲ್ಲ, ಒಂದು RUBPಗೆ ಅಂತ ಕೇಳ್ತಾ ಇದ್ರೆ. ಸೊ ಒಂದು RUBPಗೆ ಎಷ್ಟು ಬೇಕಾಗುತ್ತೆ? ಒಂದು ATP ಬೇಕಾಗುತ್ತೆ. ಸೊ ಆನ್ಸರ್ ಇಸ್ 1. ಗೊತ್ತಾಗ್ತಿದೆ? ಸೊ ದಿಸ್ ಇಸ್ ಫಾರ್ 43rd. ಈಸಿಯಾಗಿ ಈ ತರ ಕ್ವೆಶನ್ಸ್ ಅಂತೂ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಏನು ಅಂತಂದ್ರೆ ಕೆಲ್ವಿನ್ ಸೈಕಲ್ ಬಗ್ಗೆ ಗೊತ್ತಿದ್ರೆ ಆರಾಮಾಗಿ ನೀವು ಆನ್ಸರ್ ಮಾಡ್ತೀರಾ. ನಿಮಗೆ ಇಲ್ಲಿ ಟೈಮ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಬೇಗ ಬೇಗ ಬೇರೆ ಲೆಂತಿ ಇರುವಂತ ಆನ್ಸರ್ಸ್ ಬರೀಬಹುದು. ಓಕೆನಾ? ನೆಕ್ಸ್ಟ್, ಲಾಸ್ಟ್ ಕ್ವೆಶನ್. A heart patient underwent an ECG. In his ECG report, time period between QRS complex was more than the normal. Based on this, answer the following questions. ಒಬ್ಬ ಪೇಷಂಟ್ ಹೋಗಿದಂತೆ, ECG ರಿಪೋರ್ಟ್ ಬಂದಿದೆ. ಸೊ ECG ಬಂದಿದೆ. ಸೊ ಅದರಲ್ಲಿ ಏನಾಗಿದೆ ಅಂತಂದ್ರೆ ಯಾವ್ದ್ರ ಟೈಮ್ ಪೀರಿಯಡ್ ಜಾಸ್ತಿ ಇದೆ ಅಂತಂದ್ರೆ ನೋಡಿ, PQRST ಹಿಂಗೆ ಇರುತ್ತಲ್ವಾ. ಸೊ ಇದರಲ್ಲಿ ಏನಾಗಿದೆ ಅಂತಂದ್ರೆ QRS ಇನ ಕಾಂಪ್ಲೆಕ್ಸ್ ಇದೆಲ್ಲ ದಟ್ ಈಸ್ ಮೋರ್ ದ್ಯಾನ್ ನಾರ್ಮಲ್ ಅಂತ ಹೇಳ್ತಾರೆ. ಟೈಮ್ ಪೀರಿಯಡ್ ಅದಕ್ಕೆ ಜಾಸ್ತಿ ಟೈಮ್ ತಗೊಂಡಿದೆ. ಸೊ ಇದರ ಟೈಮ್ ಜಾಸ್ತಿ ತಗೊಂಡಿದೆ ಅಂತ ಕೇಳ್ತಾರೆ. ಟೈಮ್ ಜಾಸ್ತಿ ತಗೊಂಡಿದೆ ಅಂತಂದ್ರೆ ಏನು? ಇಟ್ ಇಸ್ ಮೆನ್ಷನ್ ವೆದರ್ ಹಿಸ್ ಹಾರ್ಟ್ ರೇಟ್ ಇಸ್ ಹೈ ಆರ್ ಲೋ. ಲೋ ಅಂತ ಹೇಳ್ತೀವಿ. ಓಕೆನಾ? ಸೊ ಹಾರ್ಟ್ ರೇಟ್ ಏನಾಗುತ್ತೆ? ಲೋ. ಓಕೆ, ಲೋಯರ್ ದ್ಯಾನ್ ದ ನಾರ್ಮಲ್. ಗಿವ್ ಸೂಟಬಲ್ ಎಕ್ಸ್ಪ್ಲನೇಷನ್ ಫಾರ್ ಯುವರ್ ಇಂಟರ್ಪ್ರಿಟೇಷನ್. ಏನ್ ಎಕ್ಸ್ಪ್ಲನೇಷನ್ ಅಂದ್ರೆ ದ QRS ಕಾಂಪ್ಲೆಕ್ಸ್ ರಿಪ್ರೆಸೆಂಟ್ ದ ಡಿಪೋಲರೈಸೇಷನ್ ಆಫ್ ದ ವೆಂಟ್ರಿಕಲ್ಸ್. ವೆಂಟ್ರಿಕಲ್ಸ್ ಡಿಪೋಲರೈಸ್ ಆಗುತ್ತೆ, which is electrical activity that leads to the contraction of the heart muscle. Okay, ಜಾಸ್ತಿ ಇಂಟರ್ವಲ್ ಜಾಸ್ತಿ ಟೈಮ್ ತಗೊಂತಾ ಇದೆ ಅಂತ ಅಂದ್ರೆ ಏನು? ಹಾರ್ಟ್ ರೇಟ್ ಏನಂತ ಕಡಿಮೆ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ QRS ಕಾಂಪ್ಲೆಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ಹಾರ್ಟ್? ಸೊ ನೋಡಿ, QRS ಕಾಂಪ್ಲೆಕ್ಸ್ ನ ಏನು ಮೇಜರ್ ಇಂಪಾರ್ಟೆನ್ಸ್ ಇದೆ ಅಂತ ಅಂದ್ರೆ, QRS ಕಾಂಪ್ಲೆಕ್ಸ್ ಇಸ್ ಮೋಸ್ಟ್ ಪ್ರಾಮಿನೆಂಟ್ ಫೀಚರ್ ಆಫ್ an ECG and represents the electrical activity associated with ಕಾಂಟ್ರಾಕ್ಷನ್ ಆಫ್ ದ ವೆಂಟ್ರಿಕಲ್ಸ್. ಇದು QRS ನ ಮೇಜರ್ ಫಂಕ್ಷನ್ ಇರುತ್ತೆ. ಓಕೆ, ನೆಕ್ಸ್ಟ್, ವಾಟ್ ಡಸ್ P ಮತ್ತೆ T ವೇವ್ಸ್ ರೆಪ್ರೆಸೆಂಟ್ ಇನ್ ECG? P ಅಂದ್ರೆ ಏನು, T ಅಂದ್ರೆ ಏನು ಅಂತ ಕೇಳ್ತಾ ಇದಾರೆ. P ವೇವ್ ರೆಪ್ರೆಸೆಂಟ್ ಎಲೆಕ್ಟ್ರಿಕಲ್ ಎಕ್ಸೈಟೇಷನ್ ಆಫ್ ದ ಏಟ್ರಿಯಾ. ಓಕೆನಾ? ನೆಕ್ಸ್ಟ್, T ವೇವ್ ರೆಪ್ರೆಸೆಂಟ್ ದ ರಿಟರ್ನ್ ಆಫ್ ದ ವೆಂಟ್ರಿಕಲ್ಸ್ ಫ್ರಮ್ ಎಕ್ಸೈಟೆಡ್ ಟು ನಾರ್ಮಲ್ ಸ್ಟೇಟ್. ಒಂದು ರೀಪೋಲರೈಸೇಷನ್, ಇನ್ನೊಂದು ಡಿಪೋಲರೈಸೇಷನ್ ಪ್ರೊಸೆಸ್ ಹೇಳುತ್ತೆ. ಓಕೆ, ದಟ್ ಇಸ್ ಫಾರ್ 44th. ಇನ್ನೊಂದು ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಇನ ಕ್ವೆಶನ್ಸ್ ಇದೆ, ಅದನ್ನು ಕೂಡ ನೋಡಿ. When the binding of the chemical shuts off enzyme activity, the process and the chemical are respectively called as. ನೋಡಿ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಈ ಪ್ರೊಸೆಸ್ಗೆ ಏನಂತ ಕೇಳ್ತಾ ಇದ್ದಾರೆ. ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಇನ್ಹಿಬಿಷನ್ ಅಂತ ಕರಿತೀವಿ. ಆಮೇಲೆ ಅಂತ ಕೆಮಿಕಲ್ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ? ಇನ್ಹಿಬಿಟರ್ ಅಂತ ಕರಿತೀವಿ. ಸೊ ಮೆಲೋನೇಟ್ ಏನಾಗುತ್ತೆ? ಇನ್ಹಿಬಿಟರ್ ಆಗುತ್ತೆ. ಆಮೇಲೆ ಅಂತ ಪ್ರೊಸೆಸ್ಗೆ ಏನಂತ ಕರಿತೀವಿ ನಾವು? ಇನ್ಹಿಬಿಷನ್ ಅಂತ ಕರಿತೀವಿ. ಸೊ ಆನ್ಸರ್ ಈಸ್ ಎ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್. ಅಲ್ಲಿ ಪ್ಲಾಂಟ್ ಮತ್ತೆ ಅನಿಮಲ್ಸ್ ಅಲ್ಲಿ ಇತ್ತಲ್ಲ, ಅದ್ರ ಬದಲು ಇಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾರೆ? ನ್ಯೂಕ್ಲಿಯಸ್ಸಿನ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇದನ್ನ ಬರೀಬಹುದು. ನೆಕ್ಸ್ಟ್, ಗಿವ್ ಅನ್ ಅಕೌಂಟ್ ಆಫ್ ದ ಕೆಲ್ವಿನ್ ಸೈಕಲ್.
ಅಲ್ಲಿ ಕೆಲ್ವಿನ್ ಸೈಕಲ್ ಮೇಲಿನ ಕ್ವಶನ್ಸ್ ಕೇಳಿದ್ರು, ಈ ತರ ABCD ಅಂತ ಮಾಡಿ ಕೆಲ್ವಿನ್ ಸೈಕಲ್ ಕ್ವಶನ್ಸ್ ಕೇಳಿದ್ರು. ಅದ್ರ ಬದಲು ಇಲ್ಲಿ ಡೈರೆಕ್ಟ್ ಆಗಿ ಕೆಲ್ವಿನ್ ಸೈಕಲ್ ಬಗ್ಗೆ ಬರೀರಿ ಅಂತ ಹೇಳ್ತಾ ಇದ್ರೆ ಈಸಿಯಾಗಿ 3 ಸ್ಟೆಪ್ಸ್ ಏನಿದೆಯಲ್ಲ ಕಾರ್ಬಾಕ್ಸಿಲೇಷನ್, ರಿಡಕ್ಷನ್, ರೀಜನರೇಷನ್ ಅದರ ಬಗ್ಗೆ ನೀವು ಬರೀತೀರಾ. ಸರಿನಾ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಫಸ್ಟ್ ಇಯರ್ model paper released by Karnataka PU board solution with detailed explanation. ಚೆನ್ನಾಗಿ ಪ್ರಿಪೇರ್ ಆಗಿ. ಗುಡ್ ಲಕ್ ಫಾರ್ ಯುವರ್ ಪ್ರಿಪರೇಷನ್. ನಾನು ಹೇಳಿರುವಂತಹ 2 ಪ್ಲೇ ಲಿಸ್ಟಿನ ಲಿಂಕ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರಿಪೇರ್ ಆಗಿ. Don't forget to subscribe this channel and share this with your friend. Meet you in the next video. Bye bye.